ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಆಯೋಜಿಸಲಾಗುತ್ತಿರುವ ಭರತಾಂತರಂಗ ಎಂಬ ಸರಣಿಯ 2ನೇ ಭಾಗದ ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಎನ್, ನೂಪುರ ಭ್ರಮರಿ IKS ಸೆಂಟರ್ ಪ್ರಾಚಾರ್ಯೆ, ನಿರ್ದೇಶಕಿ ಮತ್ತು ಸಂಶೋಧಕಿ. ಈವರೆಗೆ ಭರತಾಂತರಂಗದಲ್ಲಿ ಶಾಸ್ತ್ರ ಪ್ರಯೋಗ ವಿಚಾರಗಳ ಮನೋಮಂಥನ ಬಹಳ ಸೊಗಸಾಗಿ ಸಾಗಿದೆ. ನೀವು ನಿಮ್ಮ ಪ್ರತಿಕ್ರಿಯೆ, ಹಾರೈಕೆ, ಕೇಳ್ಮೆ ಮತ್ತು ಪೋಷಣೆಯ ಮೂಲಕ ನಮ್ಮ ಬೆನ್ನು ತಟ್ಟಿದ್ದೀರಿ. ಕಲಾವಲಯದಿಂದ ಪ್ರಯೋಗದ ವ್ಯವಸ್ಥೆ, ಸ್ಥಿತಿ, ಗತಿ, ನೀತಿ, ರೀತಿಗಳನ್ನು ಪರಿಚಯ ಮಾಡಿಕೊಳ್ಳಲಾಗುತ್ತಿರುವ ಈ 2ನೆಯ ಭಾಗದಲ್ಲಿ ನಿಮಗೆಲ್ಲರಿಗೂ ಈಗಾಗಲೇ ವಿವರಿಸಿದಂತೆ ಪ್ರಾತಿನಿಧಿಕವಾಗಿ ಕಲಾವಲಯದಲ್ಲಿರುವ ರತ್ನಗಳನ್ನು ಆರಿಸಿ ಅವರ ಮೂಲಕ ಶಿಲ್ಪ, ಚಿತ್ರ, ನೃತ್ಯ ಹಾಗೂ ನೃತ್ಯದಲ್ಲಿಯೂ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಒಂದೊಂದು ನೃತ್ಯ ವ್ಯವಸ್ಥೆಗಳ ಬಗ್ಗೆ ವಿಚಾರ ಮಾಡುತ್ತಲಿದ್ದೇವೆ. ಈ 2ನೆಯ ಭಾಗದ ಭರತಾಂತರಂಗದ ಮೂಲಕ ಈವರೆಗೆ ಚಿಂತನೆ ಮಾಡಲಾದ ಶಾಸ್ತ್ರ ವಿಚಾರಗಳ ಪ್ರಾಯೋಗಿಕ ಮಗ್ಗುಲನ್ನು ಆಯಾ ವಿಭಾಗದ ಕಲಾವಿದರ ಮೂಲಕವೇ ಅರಿಯುತ್ತಾ ಈ ಕ್ಷೇತ್ರಗಳ ಸಾಮರಸ್ಯವನ್ನು ಗಮನಿಸುವುದು ನಮ್ಮ ಪದ್ಧತಿ. ಬನ್ನಿ, ಈ ಸಂಚಿಕೆಯಲ್ಲಿ ಹೆಸರಾಂತ ಕಥಕ್ ನೃತ್ಯ ಕಲಾವಿದರು, ಆಚಾರ್ಯರೂ ಆದ ಕರ್ನಾಟಕ ಕಲಾಶ್ರೀ ಮೈಸೂರು ಬಿ ನಾಗರಾಜ್ ಅವರು ನಮ್ಮೊಂದಿಗಿದ್ದಾರೆ. ನಾಗರಾಜ್ ಅವರ ಬಗ್ಗೆ ಹೇಳೋದಾದರೆ, ಇವರು ಇಂಜಿನಿಯರಿಂಗ್ ಪದವಿಯನ್ನು ಪಡೆದ ನಂತರ ಮೈಸೂರು ನಗರದಲ್ಲಿ ಗುರು ಶ್ರೀಮತಿ ತಪೋತಿ ಸಿನ್ಹಾ ಅವರ ಶಿಷ್ಯತ್ವದಲ್ಲಿ ಕಥಕ್ ನೃತ್ಯಾಭ್ಯಾಸವನ್ನು ಆರಂಭಿಸ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಪ್ರಯಾಗ್ ಸಂಗೀತ ಸಮಿತಿ, ಅಲಹಾಬಾದ್ ಮೂಲಕ ಪ್ರಥಮ ದರ್ಜೆಯೊಂದಿಗೆ ಕಥಕ್ನಲ್ಲಿ ಹಿರಿಯ ಡಿಪ್ಲೊಮಾವನ್ನು ಪಡಿತಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯ ಗುರು ಮತ್ತು ಕಥಕ್ ನೃತ್ಯ ವಿದ್ವಾಂಸರಾದ ಡಾಕ್ಟರ್ ಮಾಯಾರಾವ್ ಹಾಗೂ ಆಚಾರ್ಯರಾದ ಚಿತ್ರಾ ವೇಣುಗೋಪಾಲ್ ಅವರ ಬಳಿ ಬೆಂಗಳೂರು ನಗರದ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೊರಿಯೋಗ್ರಫಿಯಲ್ಲಿ ಲಖನೌ ಮತ್ತು ಜೈಪುರ ಘರಾಣ ಪದ್ಧತಿಗಳಲ್ಲಿ ಉನ್ನತ ತರಬೇತಿಯನ್ನು ನಾಗರಾಜ್ ಅವರು ಪಡೆದರು. ಕಾರ್ಯಾಗಾರಗಳ ಮೂಲಕ ಗುರು ಶ್ರೀ ಮುನ್ನಾ ಶುಕ್ಲಾ ಅವರಿಂದಲೂ ಕೂಡ ವಿಶೇಷ ತರಬೇತಿಯನ್ನು ಪಡೆದಿದ್ದಾರೆ. ಸಹೃದಯ ಪ್ರೇಕ್ಷಕರೊಂದಿಗೆ ನೇರ ಸಂವಾದ ಸಾಧಿಸುವ ಸಾಮರ್ಥ್ಯ, ಸೂಕ್ಷ್ಮ ಅಭಿನಯದ ಮೂಲಕ ಕಥೆಯನ್ನು ನಿರೂಪಿಸುವ ಶೈಲಿ ಹಾಗೂ ಭಾರತೀಯ ಕಥನ ತಂತ್ರದ ಮೂಲಕವೇ ಕಥಕ್ ಎಂಬ ಪುರಾತನ ಕಥನ ಕಲೆಯನ್ನು ಸಮರ್ಥವಾಗಿ ನಿರೂಪಿಸುವ ಅವರ ಪ್ರತಿಭೆ ಅವರನ್ನು ಭಾರತದ ಅನೇಕ ಪ್ರಮುಖ ನಗರಗಳಿಗೆ ಪ್ರದರ್ಶನ ರೂಪಗಳಲ್ಲಿ ಕೊಂಡೊಯ್ದಿದೆ. ಇವರ ಈ ಕಥಕ್ ನೃತ್ಯ ಪ್ರದರ್ಶನಗಳು ಮಾಧ್ಯಮಗಳಲ್ಲಿಯೂ ಹಾಗೂ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಅಪಾರ ಪ್ರಶಂಸೆಯನ್ನು ಪಡೆದಿವೆ. ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯೋತ್ಸವಗಳಲ್ಲಿಯೂ ಕೂಡ ಇವರು ಪ್ರದರ್ಶನ ನೀಡಿದ್ದಾರೆ. ನಾರ್ವೆ, ಸ್ವೀಡನ್, ಮಧ್ಯಪ್ರಾಚ್ಯದ 6 ದೇಶಗಳು, ಯುರೋಪಿನ 6 ದೇಶಗಳು, ಕೆನಡಾ ಹಾಗೂ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿಯೂ ಕೂಡ ಇವರ ನೃತ್ಯ ಪ್ರದರ್ಶನಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಇವರು ಮಿಶಿಗನ್ ಸ್ಟೇಟ್ ಯೂನಿವರ್ಸಿಟಿಗೆ ವಿಸಿಟಿಂಗ್ ಸ್ಕಾಲರ್ ಆಗಿಯೂ ಕೂಡ ಆಹ್ವಾನಿತರಾಗಿದ್ದರು. ಆಚಾರ್ಯರಾದ ಶ್ರೀಮತಿ ಮಾಯಾರಾವ್ ಅವರ ಅನೇಕ ಕೊರಿಯೋಗ್ರಫಿ ಕೃತಿಗಳಲ್ಲಿ ಪ್ರಧಾನ ನೃತ್ಯಕಾರರಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಅನೇಕ ಹಿರಿಯ ಮತ್ತು ಯುವ ಕೊರಿಯೋಗ್ರಾಫರ್ಗಳೊಂದಿಗೆ ಕೆಲಸ ಮಾಡಿದ್ದಾರೆ. ದೂರದರ್ಶನದ ಗ್ರೇಡೆಡ್ ಕಲಾವಿದರಾಗಿರುವ ಇವರು ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಹಾಗೂ ಪಠ್ಯ ಪುಸ್ತಕ ಸಮಿತಿ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಆರ್ಟಿಕ್ಯುಲೇಟ್ ಟ್ರಸ್ಟ್ ಎನ್ನುವಂತಹ ಸಂಸ್ಥೆಯ ಮೂಲಕ ಅನೇಕ ಸದಭಿರುಚಿಯ ಕಲಾ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ನೃತ್ಯ ನಿರ್ಮಾಣಗಳು ಕೂಡ ಇದರಲ್ಲಿ ಸೇರಿವೆ. ಅವರ ದನಿಗೆ ನಾವು ಕಿವಿಯಾಗೋಣವೇ? ಬನ್ನಿ ಆಲಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಿ, ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಸಾಮಾನ್ಯವಾಗಿ ಕಥಕ್ ಅಂದಾಕ್ಷಣ ಅದು ಉತ್ತರ ಭಾರತದ್ದು, ದಕ್ಷಿಣ ಭಾರತದ ಒಂದು ಛಾಯೆ ಅದಕ್ಕೆ ಸಾಂಸ್ಕೃತಿಕವಾಗಿ ಇಲ್ಲ. ಕಲ್ಚರಲಿ ಇಟ್ ಇಸ್ ನಾಟ್ ಹ್ಯಾವಿಂಗ್ ದ ಇನ್ಫ್ಲೂಯೆನ್ಸ್. ಮೊಘಲರ ಪ್ರಭಾವ ಜಾಸ್ತಿ ಇದೆ, ಅಥವಾ ಚಕ್ಕರ್ ಹಾಕೋದೇ ಕಥಕ್ ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ಜನರ ಭಾವನೆಗಳಿದೆ. ಹಾಗಾದರೆ ನಿಮ್ಮ ಪ್ರಕಾರ ಕಥಕ್ನ ಅಸ್ತಿತ್ವ ಎಲ್ಲಿದೆ? ಯಾವುದನ್ನ ಕಲಾವಿದರು ಮುಖ್ಯತಃ ನೋಡಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕು. ನೀವು ಹೇಳಿದಾಗೆ ಮೊಘಲರ ಪ್ರಭಾವ ಅಂತ ಒಂದು ವರ್ಡ್ಸ್ ಉಪಯೋಗಿಸಿದ್ರಿ. ಇದು ಬಹಳ ಸತ್ಯ. ಆದರೆ ಮೂಲತಃ ಕಥಕ್ ಅನ್ನೋ ನೋಡಿ, ಕಥಕ್ ಅನ್ನೋ ಹೆಸರಲ್ಲೇ ಕಥಾ ಅಂತ ಇದೆ. ಹಿಂದಿಲಿ ಒಂದು ಹೇಳ್ತಾರೆ, ಕಥನ್ ಕಹೆ ಸೋ ಕಥಕ್ ಕಹಾವೆ ಅಂತ. ಅಂದರೆ ಕತೆ ಹೇಳುವವರಿಗೆ ಕಥಕ್ ಅಂತ. ಆ ಕಲೆಗೆ ಹೆಸರಲ್ಲ, ಹೇಳುವವರಿಗೆ. ಅಂದರೆ ಕಥಾ ವಾಚಕರಿರ್ತಾರಲ್ಲ, ಅವರಿಗೆ ಕಥಕ್ ಅಂತ.
ಅವರು ಈ ಮುಸಲ್ಮಾನರ ಒಂದು ದರ್ಬಾರ್ನಲ್ಲಿ ಒಂದು ಮನೋರಂಜನೆ ಕಾರ್ಯಕ್ರಮಕ್ಕೋಸ್ಕರ ಅವರು ಮಾಡ್ತಾ ಇರೋದ್ರಿಂದ ಅವರ ಒಂದು ಪ್ರಭಾವ ಇತ್ತು. ಆದರೆ ನಿಮಗೆ ನಿಮ್ಮನ್ನ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ. ಕಥಕ್ ಅನ್ನೋ ಪದ ಕಥಿಕ, ಕಹುಗ, ಈ ಥರ ಎಷ್ಟೋ ಪದಗಳಿದೆ. ಹಾಗೆ ನೋಡಿದ್ರೆ ನೋಡಿ, ರಾಮಾಯಣದಲ್ಲೂ ಲವಕುಶರು ದೇ ಆರ್ ದಿ ಫಸ್ಟ್ ಕಥಕಾಸ್ ಅಂತ ನಾವು ಹೇಳ್ಬೋದು. ಯಾಕೆಂದರೆ ವಾಲ್ಮೀಕಿ ಅವ್ರಿಗೆ ರಾಮಂದು ಕಥೆ ಹೇಳಿದ ಮೇಲೆ ರಾಮನ ಮುಂದೆನೇ ರಾಮನ ಕಥೆನ ಹೇಳಕ್ಕೆ ಶುರು ಮಾಡಿದ್ರು. ಹೇಳುವಾಗ ಹಾಡು ಒಂದು ಸಿಂಪಲ್ ಏಕ್ತಾರನೋ ಅಥವಾ ತಂಬೂರಿನೋ ಸಿಂಪಲ್ಲಾಗಿ ಕರ್ತಾಲಿಟ್ಕೊಂಡು ಹಾಡುವಾಗ ನ್ಯಾಚುರಲ್ ನೋಡಿ, ನಾವು ಮಾತಾಡೋವಾಗಲೇ ಎಷ್ಟೊಂದು ಉಪಯೋಗಿಸ್ತೀವಿ ಹಸ್ತಗಳಾಗಲಿ. ಸೊ ಕತೆ ಹೇಳುವಾಗ ಅವ್ರೂ ಸ್ವಲ್ಪ ಪಾದ ಚಲನೆ ಅಥವಾ ಹಸ್ತಗಳು ಉಪಯೋಗಿಸಿರ್ಬೋದು. ಆದರೆ ಮುಖ್ಯವಾಗಿ ಅದು ಕಥೆ ಹೇಳುವ ಒಂದು ಕಲೆಯಾಗಿತ್ತು. ಅದರಿಂದ ಆವಾಗ ಅದನ್ನು ಕುಶಲವ ಗೀತ್ ಅಂತ ಕರಿತಾ ಇದ್ರು. ನೆಕ್ಸ್ಟ್ ಈಗ ರಾಮಾಯಣ ಆದಮೇಲೆ ಬರಬೇಕಾದ್ರೆ ನಾವು ಮಹಾಭಾರತ ನೋಡಬೇಕು. ಮಹಾಭಾರತದಲ್ಲೂ ಉಲ್ಲೇಖಗಳು ತುಂಬ ಇದೆ. ಹೇಗೆ ಅಂದರೆ, ರಾಜರು ಯುದ್ಧಕ್ಕೆ ಹೋಗಬೇಕಾದ್ರೆ ಈಗಂತರ ಹಗಲು ರಾತ್ರಿ ಅನ್ನೋ ವ್ಯತ್ಯಾಸ ಇಲ್ಲ ಇವಾಗ. ಸೊ ಹಗಲಲ್ಲೂ ಯುದ್ಧ, ರಾತ್ರಿನೂ ಯುದ್ಧ. ಆವಾಗ ಸೂರ್ಯ ಉದಯದ ಶುರು ಆದರೆ ಸೂರ್ಯ ಮುಳುಗೋ ತನಕನೂ ಹಾಗೆ, ಆಮೇಲೆ ನಿಲ್ಲಿಸ್ಬಿಡೋರು. ಸಂಜೆ ಏನಾಗ್ತಿತ್ತು, ಅವರ ಒಂದು ಟೆಂಟ್ ಅಥವಾ ಶಾಮಿಯಾನ ಏನು ಹೇಳ್ತೀವಿ, ಅಲ್ಲಿ ಎಲ್ಲರೂ ಅಸೆಂಬಲ್ ಆದಾಗ ಕಥಿಕರು ಅಲ್ಲಿ ಇರ್ತಿದ್ರು. ಅಲ್ಲಿ ಇದ್ದು ರಾಜರಿಗೆ, ಸೈನಿಕರಿಗೆ, ರಾಜಕುಮಾರರಿಗೆ, ಇವ್ರುಗಳಿಗೆಲ್ಲ ಮರುದಿನ ಯುದ್ಧ ಭೂಮಿಗೆ ಹೋಗಿ ಯುದ್ಧ ಮಾಡೋದಕ್ಕೆ ಒಂದು ಪ್ರೇರಣೆ ಬರಬೇಕಲ್ಲ, ಆ ಸ್ಫೂರ್ತಿಗೋಸ್ಕರ, ಆ ಪ್ರೇರಣೆಗೋಸ್ಕರ ಇದೊಂಥರ ಹೀರೋಯಿಕ್ ಸ್ಟೋರೀಸ್ ಫ್ರಮ್ ಅದರ್ ಮೈಥೊಲಾಜಿಕಲ್ ಇನ್ಸಿಡೆಂಟ್ಸ್ ಅದನ್ನು ನ್ಯಾರೇಟ್ ಮಾಡ್ತಾ ಇದ್ರು ಕಥಿಕರು. ಸೊ ದಟ್ ದೇ ಗೆಟ್ ಚಾರ್ಜ್ಡ್ ಅಪ್ ಫಾರ್ ದ ನೆಕ್ಸ್ಟ್ ಡೇಸ್. ಕೊಡ್ತಾ ಇದ್ರು ಒಂದು ಅರ್ಥದಲ್ಲಿ ಅಂತ ಅನ್ಕೋಬಹುದಲ್ಲ. ಅದೇ ಪ್ರೇರಣೆ, ಎನ್ಕರೇಜ್ಮೆಂಟ್ ಟು ಗ್ಯಾದರ್ ಅಪ್. ಅವತ್ತಿನ ಆದಂಥ ನೋವು ಅದೆಲ್ಲ ಮರೆತು ನೆಕ್ಸ್ಟ್ ಡೇಗೆ ರೆಡಿ ಆಗೋ ಹಾಗೆ. ಅದರಿಂದ ಕತೆ ಹೇಳೋ ಉದ್ದೇಶನೂ ಒಂದು ಪ್ರೇರಣೆಗೋಸ್ಕರ. ಅದರಿಂದ ಅಲ್ಲೂ ಕಥಿಕರ ಒಂದು ಉಲ್ಲೇಖಗಳೆಲ್ಲ ಬರುತ್ತೆ. ತದನಂತರ ಅದಾದ್ಮೇಲೆ ಬಂದರೆ ಈ ಕಥಿಕರು ಯಾರು ಕಥಕ್ ಅಂತಿದ್ರು, ಇವರು ಸಾಂಪ್ರದಾಯಿಕವಾಗಿ ಹೆಚ್ಚಾಗಿ ಉತ್ತರ ಪ್ರದೇಶದ ಮೇಲೆ, ಕಾಶ್ಮೀರದಿಂದ ಶುರುವಾಗಿ ಉತ್ತರ ಪ್ರದೇಶ ಪ್ರಾಂತ್ಯ ತನಕ ಈ ಒಂದು ಫ್ಯಾಮಿಲಿ ಪ್ರೊಫೆಷನ್ ಥರ ಇರ್ತಿತ್ತು. ಸೊ ಅವರೇನೆ ಇದನ್ನೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ರು. ಏನು ಮಾಡ್ತಾ ಇದ್ರು, ಊರಿಂದ ಊರಿಗೆ ಹೋಗಿ ಒಂದು ಆಲದ ಮರದ ಅಡಿಯಲ್ಲೋ, ಒಂದು ಬೇವಿನ ಮರದ ಅಡಿಯಲ್ಲೋ, ಅಥವಾ ಒಂದು ಊರಿನ ಮಧ್ಯ, ವಾಟ್ ವಿ ಕಾಲ್ ಎಸ್ ಎ ಕೋರ್ಟ್ ಯಾರ್ಡ್ ಥರ, ಅಲ್ಲಿ ಕೂತ್ಕೊಂಡು ಒಂದು ಬೆಂಕಿ ಹಾಕಿ ಜನಗಳು ಸಂಜೆ ಎಲ್ಲ ಕೆಲಸ ಮುಗಿಸಿ ಬಂದಾಗ ಕೂರಿಸ್ಕೊಂಡು ಅಲ್ಲಿ ಕತೆ ಹೇಳೋರು. ಅದು ಅಷ್ಟೇ, ಸಾಮಾನ್ಯವಾಗಿ ಪುರಾಣ ಇಂಥ ಗ್ರಂಥಗಳಿಂದ ಆಯ್ದಂಥ ಕೆಲವು ಪ್ರಸಂಗಗಳನ್ನು ನ್ಯಾರೇಟ್ ಮಾಡೋರು. ಇಲ್ಲಿ ಉದ್ದೇಶ ಏನು ಆವಾಗ ಅಂದರೆ, ಇವ್ರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ, ಒಂದು ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು. ಈಗ ರಾಮನ ಕತೆ ಹೇಳಬೇಕಾದ್ರೆ ಅವನು ಪುರುಷೋತ್ತಮ, ಅವನ ಹೇಗೆ ನಡ್ಕೊಂಡ, ಅವನ ಜೀವನದಿಂದ ನಾವೇನು ಕಲಿಬೇಕು ಅಂತ ಅದನ್ನು ಇವರು ಜನಗಳಿಗೆ ಹೇಳ್ತಾ ಇದ್ರು ಕತೆ ಮೂಲಕ. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ಎ ಮಾರಲ್ ಕ್ಲಾಸ್, ಮಾರಲ್ ಸೈನ್ಸ್ ಕ್ಲಾಸ್. ಆಮೇಲೆ ಏನಾಯಿತು, ಆಧ್ಯಾತ್ಮಿಕತೆನೂ ಇತ್ತು ಅವರ ಪ್ರವಚನಗಳಲ್ಲಿ. ಇವ್ರನ್ನ ನೀವು ಯಾಕೆ ಅಲೆಮಾರಿಗಳ ಥರ ಊರಿಂದ ಊರಿಗೆ ಹೋಗಿ ಹಂಗೆಲ್ಲ ಇದು ಮಾಡ್ತೀರಾ, ಒಂದು ಕೆಲಸ ಮಾಡಿ, ಹೇಗಿದ್ದರೂ ನಿಮಗೆ ಆಧ್ಯಾತ್ಮಿಕ ದೃಷ್ಟಿಲೂ ನೀವು ಹೇಳ್ತೀರಾ, ನಮ್ಮ ದೇವಸ್ಥಾನದಲ್ಲಿ ನಿಮಗೆ ಜಾಗ ಕೊಡ್ತೀವಿ, ಅಲ್ಲಿ ಬಂದು ನೀವು ಕಥೆಗಳನ್ನ ಹೇಳಿ ಅಂತ. ಆವಾಗ ನೋಡಿ, ಕಥಕ್ಕಿನ ಯಾವುದು ಮೊದಲನೇ ಹಂತ ಕಥಾ ವಾಚನ ಟ್ರೆಡಿಷನ್ ಇತ್ತು, ಊರಿಂದ ಊರಿಗೆ ಹೋಗೋದು. ಎರಡನೇ ಹಂತದಲ್ಲಿ ಉತ್ತರ ಭಾರತದ ದೇವಸ್ಥಾನಗಳ ಆಶ್ರಯ ತಗೊಂಡು ಅಲ್ಲಿ ತಮ್ಮ ಕಥಾವಾಚನನ ಹೇಳಕ್ಕೆ ಶುರು ಮಾಡಿದ್ರು. ಇಲ್ಲ, ಇದು ಹೆಚ್ಚಾಗಿ ಮೇಲ್ ಕಥಕರನ್ನೇ ಇರ್ತಿದ್ರು. ಹೆಣ್ಣು ಮಕ್ಕಳು ಅಷ್ಟು ಪಾಲ್ಗೊಳ್ತಿರ್ಲಿಲ್ಲ ಕತೆ ಹೇಳೋದ್ರಲ್ಲಿ.
ನಾನು ಹೇಳೋದು ಈ ಕಥಕ್ ನೃತ್ಯದ ಹಿನ್ನೆಲೆಗೆ ಹೌದು. ಪರಂಪರೆ ಹೇಗೆ ಬಂತು ಅಂದರೆ ಹೆಣ್ಣು ಮಕ್ಳು ಇರ್ತಿರ್ಲಿಲ್ಲ. ಹ್ಮ್. ಆದರೆ ಅಲ್ಲಿ ನೀವು ಕೇಳೋ ಪ್ರಶ್ನೆ ಒಂದು ಚೆನ್ನಾಗಿದೆ. ಹ್ಮ್. ಈ ವೆಸ್ಟರ್ನ್ ಇಂಡಿಯಾ ಅಂದರೆ ರಾಜಸ್ಥಾನ್, ಗುಜರಾತ್ ಆ ಕಡೆ ಹೋದಾಗ ದೇವಸ್ಥಾನದಲ್ಲಿ ಏನು ಮಾಡೋರು, ಈ ಕಂಬಗಳಿಗೆ ಒಂದು ಪಟಚಿತ್ರ ಅಂತ ನೇತು ಹಾಕೋರು. ಹೌದು. ಆ ಪಟಚಿತ್ರ ಹೇಗೆಂದರೆ ದೊಡ್ಡ ಬಟ್ಟೆ, ಹ್ಮ್. ಅದರಲ್ಲಿ ಫ್ರೀಸಸ್, ನಾವು ಹೇಗೆ ನಾವು ಟೆಂಪಲ್ ಫ್ರೀಸಸ್ ನೋಡ್ತೀವಿ ಹಾಗೆ ಫ್ರೀಸಸ್ನಲ್ಲೆಲ್ಲ ಭಾಗವತ ಸ್ಟೋರಿ ಪೇಂಟಿಂಗ್ ಇರೋದು. ಹ್ಮ್. ಆ ಪಟಚಿತ್ರ ಹಿಂದೆ ಒಂದು ಹೆಣ್ಣು ಮಗಳು ಒಂದು ದೀಪನ ಇಟ್ಕೊಂಡು ಒಂದು ಚಿತ್ರದ ಹಿಂದೆ ನಿಂತ್ಕೊಳ್ಳೋರು. ಹ್ಮ್. 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 ಸೊ ಮುಂದ್ಗಡೆಯಿಂದ ಏನಾಗೋದು, ಆ ಚಿತ್ರ ಪ್ರಾಮಿನೆಂಟ್ ಆಗಿ ಕಾಣೋದು ಬಿಕಾಸ್ ಆಫ್ ದಿ ದೀಪದ ಬೆಳಕಿಂದ. ಹೌದು, ಹೌದು. ಇಲ್ಲಿ ಏನು ಮಾಡೋಣ, ಅದನ್ನ ನೋಡ್ಬಿಟ್ಟು ಆ ಪ್ರಸಂಗನ ಕತೆ ಹೇಳ್ತಾ ಇದ್ದ. ಅದು ಮುಗಿದ್ಮೇಲೆ ಆ ದೀಪನ ಹಿಂದ್ಗಡೆ ಇರೋವಳು ಹೆಂಗ್ಸು ಇನ್ನೊಂದು ನೆಕ್ಸ್ಟ್ ಹೋಗೋದು, ಅದು ಹಾಗೆ. ಸೊ ಇಟ್ ವಾಸ್ ವೆರಿ ಪಿಕ್ಟೋರಿಯಲ್ ಓ. ಆ್ಯಂಡ್ ವಿಜುವಲ್ ಆ್ಯಂಡ್ ನ್ಯಾರೇಟಿವ್ ವಿತ್ ಮ್ಯೂಸಿಕ್. ಇದಾದಾಗ ನೋಡಿ, ಒಂದೊಂದ್ಸಲ ನಾವು ಸುಮ್ಮನೆ ಕೂತ್ಕೊಂಡು ಹೇಳೋಕ್ಕೂ ಆಗಲ್ಲ, ಒಂದ್ಸಲ ನಿಂತ್ಕೊಂಡು ಆ ಹುಮ್ಮಸ್ನಲ್ಲಿ ನಾವು ನೃತ್ಯ ಮಾಡೋಕ್ಕೂ ಶುರು ಮಾಡ್ತೀವಿ. ಹೌದು, ಹೌದು, ಕರೆಕ್ಟ್. ಸೊ ಹೀಗಾಗಿ ಕಥಕ್ ಅನ್ನೋದು ಬೇಸಿಕಲಿ ಕಥಾವಾಚನ ಟ್ರೆಡಿಷನಿಂದ ಹಿಡಿದು ಹಸ್ತಮುದ್ರಾಸು ಇದೆಲ್ಲ ಒಳಗೆ ಸೇರಿಕೊಂಡು ಒಂದು ಸ್ಟ್ರಕ್ಚರ್ ತಗೊಳ್ತು. ಹ್ಮ್. ಹ್ಮ್. ಯಾವಾಗ ನೃತ್ಯವು ಒಂದು ಅರ್ಚನೆ ಥರ ಆಯಿತು, ಷೋಡಶೋಪಚಾರದಲ್ಲಿ ನೃತ್ಯ ಅರ್ಚನೆಯನ್ನು ಒಂದಾಯಿತು, ಈ ಕಥಿಕರು ನೃತ್ಯದ ಮೂಲಕ ಆ ಯಾವ ದೇವಸ್ಥಾನದಲ್ಲಿ ಇದ್ದರೂ ಆ ಪ್ರಿಸೈಡಿಂಗ್ ಡಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ವಿಶೇಷವಾದ ರೆಪರ್ಟ್ವರ್ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇದು ಕಥಕ್ಕಿನ ಎರಡನೇ ಹಂತ. ಬಟ್ ಇದಕ್ಕೆ ಪ್ಯಾರಲಲ್ ಆಗಿ ಇನ್ನು ಕೆಲವು ಹಿಸ್ಟೋರಿಯನ್ಸ್ ಏನು ಹೇಳ್ತಾರೆ, ಕಥಾವಾಚಕರೆಲ್ಲ ಬ್ರಾಹ್ಮಣ ಪಂಕ್ತಿಯಿಂದ ಹೇಳ್ತಿದ್ರು. ಕಥಾವಾಚನ ಆದಮೇಲೆ ಒಂದು ಮನೋರಂಜನೆ ಥರ ದೇವಸ್ಥಾನದಲ್ಲೂ ನೃತ್ಯ ಮಾಡ್ತಾಯಿದ್ರು. ಪ್ರಾಬಬ್ಲಿ ಅವ್ರದ್ದು ಸ್ವಲ್ಪ ಫೋಕ್ ಡ್ಯಾನ್ಸ್ಗೆ ವಾಲ್ತಾಯಿತ್ತು. ಕ್ರಮೇಣ ಏನಾಯಿತು, ಈ ಡಾನ್ಸ್ ಕಮ್ಯುನಿಟಿ ಯಾರಿದ್ರು ಸ್ವಲ್ಪ ದೇ ವೆಂಟ್ ಔಟ್ ಆಫ್ ದೇರ್ ನಾರ್ಮಲ್ ವೇ ಆ್ಯಂಡ್ ದೇ ಗಾಟ್ ಇನ್ವಾಲ್ವ್ಡ್ ಇನ್ ನೆಫರಸ್ ಆ್ಯಕ್ಟಿವಿಟೀಸ್. ಹೀಗಾಗಿ ಆ ಪಂಗಡಕ್ಕೆ ಒಂದು ಕೆಟ್ಟ ಹೆಸರನ್ನು ತರಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರನ್ನ ನೀವು ದೇವಸ್ಥಾನಕ್ಕೆ ಬರಲೇಬೇಡಿ, ನೀವು ಯು ಆರ್ ನಾಟ್ ಎ ಪಾರ್ಟ್ ಆಫ್ ಅವರ್ ಕಥಕ್ ಟ್ರೆಡಿಷನ್ ಅಂತ. ಅವರೇನು ಮಾಡಿದ್ರು, ಹೊರಗೆ ಬಂದ ಮೇಲೆ ಈ ಕಥಾವಾಚನ ಟ್ರೆಡಿಷನ್ ಏನಿತ್ತು ಅದು ಮತ್ತು ತಮ್ಮ ನೃತ್ಯ ಎರಡನ್ನೂ ಕಂಬೈನ್ ಮಾಡಿ ದಟ್ ಬಿಕೇಮ್ ದ ಸೀಡ್ ಫಾರ್ ದ ಕಥಕ್ ಟು ಇವಾಲ್ವ್. ಓಕೆ, ನಾಚುತ್ತಾ ಕರಿತಾ ಇದ್ದಿದ್ದನ್ನ ಹಾಗಾದ್ರೆ ಇರ್ಬೋದು, ನಾವು ಅದಕ್ಕೂ ಕನೆಕ್ಷನ್ ತಗೋಬೋದು. ಅದರಿಂದ ಎಷ್ಟೋ ಜನಗಳಿಗೆ ಈ ಕಥಕ್ ಡಾನ್ಸಸ್ ಅಂದರೆ ಒಂಥರ ದೇ ವರ್ ನಾಟ್ ಟ್ರೀಟೆಡ್ ವೆಲ್ ಬಿಕಾಸ್ ಆಫ್ ದ ಬ್ಯಾಕ್ಗ್ರೌಂಡ್ ಫ್ರಮ್ ವಿಚ್ ದೇ ಕೇಮ್. ಅದರಿಂದ ನಾಚ್ವಾಲೀಸ್, ಕೋಟಾವಾಲೀಸ್, ಮುಜರಾವಾಲೀಸ್ ಅರ್ಲಿಯರ್ ಇದೆಲ್ಲ ಇಸ್ಲಾಂ ಟೈಮ್ನಲ್ಲಿ ಬಂದಂಥ ಪದಗಳು. ಕೋಟಾವಾಲಿ, ನಾಚ್ವಾಲಿ, ಮುಜರಾಸ್ ಅಂತಲ್ಲ, ಅದಕ್ಕಿಂತ ಹಿಂದೆ ಇದ್ದಲ್ಲ ಈ ಥರದವ್ರು. ಬಟ್ ಏನೇ ಆದರೂ ಆ ಥ್ರೆಡ್ ಇದ್ದೇ ಇದೆ, ವೇರ್ ಅವ್ರಿಗಷ್ಟು ಮರ್ಯಾದೆ ಇರ್ತಿರ್ಲಿಲ್ಲ ಬಿಕಾಸ್ ಆಫ್ ದಿಸ್ ಬ್ಯಾಕ್ಗ್ರೌಂಡ್. ಬಟ್ ಏನೇ ಆಗಲಿ, ಅವರು ಬೆಳೆಸ್ತಂಥ ಕಲೆ, ವಿ ಆರ್ ಗ್ರೇಟ್ಫುಲ್ ಫಾರ್ ದೋಸ್ ಪೀಪಲ್. ಏನೇ ಇರ್ಬೋದು ಅವರ ಇದು. ನೀವು ಒಡಿಸ್ಸಿ ತೊಗೊಂಡ್ರೆ ಮಹಾರಿ ಏನಾದ್ರು, ಬಟ್ ಅವ್ರ ಉದ್ದೇಶ ಏನು, ಹಾಗೆಯೇ ಕಥಕರನ್ನಲ್ಲೂ ಈ ಥರ ಇತ್ತು ಅಂತ ಕೆಲವರು ಹಿಸ್ಟೋರಿಯನ್ಸು, ಕೆಲವು ಆಸ್ಥಾನ ಇದು ಕ್ರಾನಿಕಲ್ಸ್ನಲ್ಲೆಲ್ಲ ಓದಿ ರಿಸರ್ಚ್ ಮಾಡಿ ದೇ ಹ್ಯಾವ್ ಕಮ್ ಟು ದಟ್ ಕನ್ಕ್ಲೂಷನ್. ನಿಮ್ಮ ಮಾತಿನಲ್ಲಿ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ, ಕಥಕರು ಅಂತಂದ್ರೆ ಕಥೆಯನ್ನ, ಪುರಾಣ ವಾಚನವನ್ನ ಮಾಡ್ತಾ ಇದ್ರು ಅಂತ. ಬಟ್ ಈ ಥರದ ಒಂದು ಸನ್ನಿವೇಶ ನಿಮಗೆ ಕಥಕ್ಕಿನ ಈ ಹೊತ್ತಿನ ಮೂಮೆಂಟ್ಗಳಲ್ಲಿ ಕಾಣಿಸ್ತಾ ಇದೆಯಾ? ಅಂದ್ರೆ ಬರೀ ಚಕ್ರನಲ್ಲೇ ನಿರ್ವಾಹ ಮಾಡ್ತಾರೆ ಕಥಕ್ಕನ್ನ ಅಂತ ಹೇಳ್ತಾರೆ. ಸೊ ಪುರಾಣ ವಾಚನದ ಪ್ರಸಕ್ತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಒಂದೇ ಥರ ಇದೆಯಾ? ಇದು ಎರಡನೇ ಹಂತ ಆಯಿತು. ಅಲ್ಲಿಗೆ ದೇವಸ್ಥಾನನ ಸಪೋರ್ಟ್ ಮಾಡಿದಂಥ ಕೆಲವು ಹಿಂದೂ ರಾಜರು ಅಥವಾ ಆರ್ಮಿ ಕಮಾಂಡರ್ಸು ಇವರೆಲ್ಲ ಏನು ಮಾಡ್ತಿದ್ರು,
ದೇವಸ್ಥಾನಕ್ಕೆ ಬಂದ ಮೇಲೆ ಅದನ್ನೆಲ್ಲ ನೋಡಿದ್ಮೇಲೆ ನೀವು ನಮ್ಮ ಮನೆಗೆ ಯಾಕೆ ಬರಬಾರ್ದು, ನೀವು ನಮ್ಮ ಆಸ್ಥಾನಕ್ಕೆ ಇದಕ್ಕೆ ಅರಮನೆಗೆ ದರ್ಬಾರಲ್ಲ ಆಸ್ಥಾನ, ಆಸ್ಥಾನಕ್ಕೆ ಯಾಕೆ ಬರಬಾರ್ದು, ನಮ್ಮಲ್ಲಿ ನಮ್ಮ ರಾಜ್ಕುಮಾರಂದು ಹುಟ್ಟಿದ ಹಬ್ಬನೋ ಅಥವಾ ಇನ್ನೇನೋ ಒಂದು ಕಾರ್ಯಕ್ರಮ, ಏನೋ ಒಂದು ಪೂಜಾ ಕಾರ್ಯಕ್ರಮ, ಇದಕ್ಕೆ ಬಂದು ನೀವು ಇದೇ ಸ್ಪಿರಿಚುವಲ್ ಇದನ್ನ ಪ್ರೆಸೆಂಟ್ ಮಾಡಿ ಅಂತ ಇನ್ವೈಟ್ ಮಾಡಕ್ಕೆ ಶುರು ಮಾಡಿದ್ರು. ಸೊ ಈ ಕಥೆಕರು ಅಂಥ ಪ್ರೈವೇಟ್ ಜಾಗಕ್ಕೂ ಹೋಗಿ ಪರ್ಫಾರ್ಮ್ ಮಾಡಕ್ಕೆ ಶುರು ಮಾಡಿದ್ರು. ಯಾವಾಗ ಈ ಪಬ್ಲಿಕ್ಕಿಂದ ಪರ್ಫಾರ್ಮೆನ್ಸ್ಗೆ ಹೋಯ್ತು, ಆವಾಗ ನ್ಯಾಚುರಲ್ ಟೆಂಡೆನ್ಸಿ ನೋಡಿ, ಯಾರು ಪೇಟ್ರನ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೊಗಳೋದು, ಅವರ ಒಂದು ರುಚಿಗೆ ತಕ್ಕಂಗೆ ತಮ್ಮ ಕಲೆನ ಚೇಂಜ್ ಮಾಡಿ ಪ್ರೆಸೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಅವರ ಆಸ್ಥಾನದಲ್ಲಿ ಆಶ್ರಯ ಪರ್ಮನೆಂಟ್ ಆಗೋಕ್ಕೆ ಶುರು ಆಯಿತು. ಆಗ ಯಾವುದು ಇದುವರೆಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಕಥಾವಾಚನ ಕಥಾ ನೃತ್ಯ ಮಾಡ್ತಿದ್ರು, ಈಗ ಆಧ್ಯಾತ್ಮತೆ ಮತ್ತು ಮನೋರಂಜನೆ ಎರಡೂ ಸರಿ ಸಮಾನವಾಗಿ ಮಿಕ್ಸ್ ಆಗಿ ಶುರುವಾಯಿತು. ಇದು ಬಂತು, ತುಂಬ ವರ್ಷ ಹೀಗೆ ನಡ್ಕೊಂಡು ಬಂತು. ಯಾವಾಗ ಮೊಂಗೋಲ್ಸು, ಅರಬ್ಸು, ಪರ್ಷಿಯನ್ಸು ಇವರು ನಮ್ಮ ದೇಶನ ಬಂದು ನಮ್ಮ ಮಣ್ಣಿನಲ್ಲಿ ತಾವು ತಮ್ಮ ಕಾಲು ಊರಿದ್ರು, ರಾಜ್ಯ ಎಸ್ಟಾಬ್ಲಿಷ್ ಮಾಡಿದ್ರು, ಸುಲ್ತಾನ್ಸ್ ಆದರು, ಅವರ ನಂಬಿಕೆ ಪ್ರಕಾರ ದೇವರಿಗೆ ಯಾವುದು ಒಂದು ಇಮೇಜ್ ಕೊಡಬಾರ್ದು, ಯಾವುದು ಎಮೋಷನ್ ಎಕ್ಸ್ಪ್ರೆಸ್ ಮಾಡಬಾರ್ದು. ಯು ಕ್ಯಾನಾಟ್ ಲಿಮಿಟ್ ಗಾಡ್ ಟು ಅವರ್ ಲೆವೆಲ್. ಹೀ ಸುಪ್ರೀಮ್ ಅನ್ನೋ ಒಂದು ಇಸ್ಲಾಂ ಫಿಲಾಸಫಿ ಇದೆಯಲ್ಲ, ನೀವು ಅದನ್ನು ಅವರ ಒಂದು ಆರ್ಕಿಟೆಕ್ಚರ್ನಲ್ಲೂ ನೋಡ್ಬೋದು. ನೀವು ಮಸ್ಜಿದ್ ಇದ್ರಲ್ಲೆಲ್ಲ ನಮ್ಮ ಥರ ಏನು ಒಂದು ಇಂಚಿಂಚ್ಗೂ ಎಂತೆಂಥ ಸ್ಕಲ್ಪ್ಚರು, ಇನ್ಕ್ಲೂಡಿಂಗ್ ಪ್ರಾಣಿಗಳು, ಗಿಡ ಬಳ್ಳಿಗಳು, ಹೂಗಳು, ಹುಳಗಳು ಸೇರಿ ಮಾಡಿ ಮಾನವರು, ದಾನವರು, ಕಿನ್ನರು, ಕಿಂಪುರುಷರು, ಗಂಧರ್ವರು ಎಲ್ಲಾರು ದೇವತೆಗಳ್ನು ಕರೆಸಿಟ್ಬಿಡ್ತೀವಿ. ಅವರು ಮಾಡ್ತಿರ್ಲಿಲ್ಲ. ಏನಿದ್ರು ಜೊಮೆಟ್ರಿಕಲ್ ಪ್ಯಾಟರ್ನ್ಸು, ಜಿಗ್ಜ್ಯಾಗ್ ಲೈನ್ಸು, ಸ್ಟ್ರೇಟ್ ಲೈನ್ಸು, ಕರ್ವ್ಡ್ ಲೈನ್ಸು, ಹೋಲ್ಸು, ಇದರಲ್ಲಿ ಆರ್ನಮೆಂಟೇಷನ್ ಮಾಡ್ತಾ ಇದ್ರು ಮಸ್ಜಿದ್ಸ್. ಈಗಲೂ ಹಾಗೆ ಇದೆ ಅವ್ರದ್ದು. ಯಾಕೆಂದರೆ ಅವ್ರ ಬಿಲೀಫ್ ಯು ಶುಡ್ ನಾಟ್ ಶೋ ಎನಿ ಎಕ್ಸ್ಪ್ರೆಷನ್ಸ್ ಇನ್ ದೀಸ್ ಆರ್ಟ್ ಫಾರ್ಮ್ಸ್. ಹಾಗಾಗಿ ಕಥೆಕರಿಗೆ ಇದು ತೆಗೆದುಬಿಟ್ರೆ ಇನ್ನೇನು ಮಾಡ್ತಾರೆ ಅವರು? ನಮ್ಮ ಹಿಂದುತ್ವದಲ್ಲಿ ಭಾವ ರಸೋತ್ಪತ್ತಿ ಆಗೋದೇ ನಮ್ಮ ಉದ್ದೇಶ. ಅದು ತೆಗಿ ಅಂತಂದರೆ ಇನ್ನೇನು ಮಾಡ್ತಾಯಿದ್ರು ಅವರು? ಆದ್ದರಿಂದ ಆ ಟೆಕ್ನಿಕ್ಯಾಲಿಟಿ ಏನಿತ್ತು, ಈ ನೃತ್ಯದ ಟೆಕ್ನಿಕಲ್ ಅಂಶನ ಅದನ್ನು ಹಿಡ್ಕೊಂಡು ಅದ್ರ ಮೇಲೆ ಅದನ್ನು ತಿರುಗಿಸಿ ಪಾಲಿಷ್ ಮಾಡಿ ಇಂಪ್ರೂವ್ ಮಾಡಿ ಡೆವಲಪ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು, ಪ್ಯೂರ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಸೇಕ್. ಒಂದು. ಎರಡನೇದು, ಇದು ಇವಾಗ ವರ್ಡ್ ಉಪಯೋಗಿಸೋಣ, ದರ್ಬಾರ್ ಅಂತ. ಸೊ ಇದು ಮುಸಲ್ಮಾನರ ದರ್ಬಾರ್ನಲ್ಲಿ ಬಂದಾಗ ಇಟ್ ಯೂಸ್ ಟು ಬಿ ದಿವಾನೆ ಆಮ್ ಅಂತ. ದಿವಾನೆ ಆಮ್, ದಿವಾನೆ ಖಾಸ್. ಸೊ ಆಮ್ ಅಂದರೆ ಜನರಲ್ ಪಬ್ಲಿಕ್, ದಿವಾನೆ ಖಾಸ್ ಅಂದರೆ ಪ್ರೈವೇಟ್ ಚೇಂಬರ್ಸ್. ಈ ದಿವಾನೆ ಖಾಸ್ನಲ್ಲಿ ಇಂಥ ನೃತ್ಯಗಳೆಲ್ಲ ನಡೆಯೋದು. ಸೊ ರಾಜ ಇಲ್ಲಿ ಕೂತ್ಕೊಂಡ್ರೆ ಅವ್ನ ಮಿನಿಸ್ಟರ್ಸ್ ಅವರೆಲ್ಲ ಅಕ್ಕಪಕ್ಕ ಕೂತ್ಕೊಂಡು ಒಂದು ಕೆಲವು ಸೆಲೆಕ್ಟೆಡ್ ರಾಜನಿಗೆ ಬೇಕಾಗಿರೋ ಇನ್ವೈಟೀಸ್ ಸುತ್ತ ಕೂತಿರೋರು, ನರ್ತಕರು ಮುಂದೆ ಬಂದು ಡ್ಯಾನ್ಸ್ ಮಾಡಬೇಕು. ಎಷ್ಟು ಜಾಗ ಇರ್ತಿತ್ತು? ಬಹಳ ಕಡಿಮೆ ಜಾಗ. ಅಷ್ಟರಲ್ಲೇ ಎಷ್ಟು ಅಂತ ನೀವು ಅಂಗಚೇಷ್ಟೆಗಳು ಮಾಡೋಕ್ಕೆ ಸಾಧ್ಯ? ನಾವು ತಾಂಡವ ಥರ ಆಕಾಶಚಾರಿ ಮಾಡ್ತೀನಿ ಅಂತ ಹೋದರೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ಬೇಕು, ಅಲ್ಲಿಂದ ಜಂಪ್ ಮಾಡಿದ್ರೆ ಅವ್ರ ತಲೆ ಮೇಲೋ ಇವ್ರ ತೊಡೆ ಮೇಲೋ ಬಂದು ಕೂತ್ಕೋಬೇಕಾಗತ್ತೆ. ಹಾಗಾಗಿ ಏನಾಯಿತು, ಭ್ರಮರಿಗಳು ಏನಿತ್ತು ಮುಂಚೆನೆ, ಭ್ರಮರಿಗಳನ್ನೂ ಎಷ್ಟು ವೆರೈಟೀಸ್ ಆಫ್ ಭ್ರಮರಿಗಳಿದೆ, ಅದನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ಭ್ರಮರಿ ಮೇಲೇ ಜಾಸ್ತಿ ತಮ್ಮ ಒಂದು ಪ್ರದರ್ಶನದಲ್ಲಿ ಜಾಸ್ತಿ ಮಾಡಿಕೊಂಡ್ರು. ಯಾಕೆಂದರೆ ಆ ಜಾಗಕ್ಕೆ ಅದಕ್ಕೆ ಅನುಕೂಲವಾಗಿತ್ತು ಮತ್ತು ಒಂಥರ ಚಮತ್ಕಾರವಾಗಿತ್ತು. ಕೆಲವು ಹಿಸ್ಟೋರಿಯನ್ಸ್ ಹೇಳ್ತಾರೆ, ಯಾವಾಗ ಹೆಣ್ಮಕ್ಳು ಇಂಟ್ರೊಡ್ಯೂಸ್ ಮಾಡಿದ್ರು, ಅವರು ಬರೀ ನರ್ತಕಿಯರಷ್ಟೇ ಅಲ್ಲ, ಅವರು ದೇ ವುಡ್ ಪ್ಲೇ ಆಸ್ ಹೋಸ್ಟೆಸ್
ಫಾರ್ ದ ಗ್ಯಾದರಿಂಗ್. ಓಹೋ. ಈಗ ಹೇಗೆ ನಾವು ಫಾರ್ ಈಸ್ಟ್ ಕಲ್ಚರ್ ತೊಗೊಂಡ ಗೀಸಿಯಾಸ್ ಇವರೆಲ್ಲ ಇದ್ದಾರೆ ಜಪಾನ್ನಲ್ಲಿ, ವೇರ್ ದೇ ವೇರ್ ಆಫ್ ದಿ ಕೋರ್ಟ್ಲಿ ಲೇಡೀಸ್. ದೇ ವೇರ್ ಟು ನಾಟ್ ಓನ್ಲಿ ಎಂಟರ್ಟೈನ್ ಬಟ್ ಟು ಹೋಸ್ಟ್ ಪ್ರಾಪರ್ಲಿ. ಆವಾಗ ಅವ್ರಿಗೆ ಕುಡಿಲಿಕ್ಕೆ ಶರ್ಬತ್ತು ಅದೆಲ್ಲ ತಂದು ಕೊಡಬೇಕಾಗಿದೆ. ಕೈನಲ್ಲಿ ಅದು ಜಗ್ಗು ಲೋಟ ಇಟ್ಕೊಂಡು ಏನು ಡ್ಯಾನ್ಸ್ ಮಾಡ್ತೀರಾ? ಅವಾಗ ಆ ಬರೋ ಒಂದು ಅಂದಾಜ್ ಇದೆಯಲ್ಲ, ಆ ನಡೆ ಇದಲ್ಲ. ಆಮೇಲೆ ನಿಂತ್ಕೊಂಡೆ ಕಾಲುಗಳ ಚಲನೆ ಮೇಲೆ ಕಾನ್ಸಂಟ್ರೇಟ್ಸ್ಗಳು ಶುರು ಆಯಿತು ಅಂತ ಕೆಲವು ಹಿಸ್ಟೋರಿಯನ್ಸು ಹೇಳ್ತಾರೆ. ಅವಾಗೇನಾಯಿತು, ಈ ತತ್ಕಾರ ಸೊ ಆ ಕಾಲ್ನಲ್ಲಿ ಪಾದಕ್ರಿಯೆಗಳು ಏನಿತ್ತು ನಮ್ಮ ಸಂಸ್ಕೃತಿದಲ್ಲೇನೆ ಮುಂಚೆಯಿಂದನೂ ಹೇಗೆ ಭ್ರಮರಿಗಳಿತ್ತು, ಇದೆರಡು ಕಥಕ್ನಲ್ಲಿ ಪ್ರಾಮುಖ್ಯತೆ ಕೊಟ್ಟಾಗ ಈ ದರ್ಬಾರಿ ನೃತ್ಯ ಅಲ್ಲಿಂದ ಶುರು ಆಯಿತು ನೋಡಿ. ಐಡೆಂಟಿಟಿ ಆಫ್ ಕಥಕ್ ಅಂದರೆ ಚಕ್ಕರ್ ಹೊಡಿ, ಫಾಸ್ಟ್ ಫುಟ್ ವರ್ಕ್ ಮಾಡು. ಎಷ್ಟು ಟ್ರಾನ್ಸಿಷನ್ ಅಲ್ವಾ ಕಥಾಕಾರರ ಪರಂಪರೆಯಿಂದ ಒಂದು ಆಂಗಿಕಕ್ಕೆ ಬಂದು ನಿಂತ್ಕೊಳ್ಳೋದು ಅಂತಂದ್ರೆ. ನೀವು ಆಂಗಿಕ ಅಂತ ಹೇಳಿದಾಗ ಇನ್ನೊಂದು ಬರುತ್ತೆ. ಇವತ್ತು ನೋಡಿದ್ರೆ ಕಥಕ್ ಯಾವ ಶಾಸ್ತ್ರ ಮೇಲೆ ಆಧಾರವಾಗಿದೆ ಅಂತ ಹುಡುಕಕ್ಕೆ ಹೋದರೆ ಯಾವ ಶಾಸ್ತ್ರನೂ ಆಧಾರ ಇಲ್ಲ ಅಂತಲೂ ಹೇಳ್ತಾರೆ. ಇನ್ಕ್ಲೂಡಿಂಗ್ ನಮ್ಮ ಗುರುಗಳು ಶಂಭು ಮಹಾರಾಜಿನೂ ಹೇಳ್ತಾರೆ, ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಮ್ಗೆ ಯಾವ ಶಾಸ್ತ್ರ ಗೊತ್ತಿಲ್ಲ, ನಮ್ಮಪ್ಪ ಹಿಂಗೆ ಹಿಡ್ಕೊಳ್ತಾ ಇದ್ರು ನಾನು ಹೀಗೆ ಹಿಡ್ಕೊಳ್ತೀನಿ. ಆದರೂ ಕೂಡ ನೋಡಿ ಶಾಸ್ತ್ರದ್ದು ಇದೆ ಅದ್ರದ್ದು. ಬಟ್ ಈ ಕಾಲಕ್ಕೆ ತಕ್ಕಂಗೆ ಪರಿವರ್ತನೆ ಆಗಿರೋದ್ರಿಂದ ನಮಗೆ ಚಕ್ಕರು ಮತ್ತು ಪಾದಕ್ರಿಯೆ ಮೇಲೆ ಫೋಕಸ್ ಜಾಸ್ತಿ ಇರೋದ್ರಿಂದ ಐಡೆಂಟಿಟಿ ಆಫ್ ಕಥಕ್ ಹ್ಯಾಸ್ ಬಿಕಮ್ ದಟ್. ನಾಟ್ ದಟ್ ಶಾಸ್ತ್ರದ ರೆಫರೆನ್ಸ್ ಇಲ್ಲ ಅಂತ ನಾವು ಹೇಳೋಕ್ಕಾಗೋಲ್ಲ. ಇದನ್ನು ನನ್ನ ಒಂದು ಪ್ರಯತ್ನ. ಆ ಹಿಂದುತ್ವವನ್ನು ನನ್ನ ನೃತ್ಯದಲ್ಲಿ ವಾಪಸ್ ತರಬೇಕು. ಕಥಾ ವಾಚನ ಟ್ರೆಡಿಷನ್, ಒಂದು ಕತೆ ಹೇಳಬೇಕು ನೃತ್ಯ ಅದು ಮಾಡ್ತಾ ಇರುವಾಗ ನೋಡೋರ್ಗೂ ಒಂದು ಆ ರಸಾನುಭವ ಆಗಬೇಕು. ಸುಮ್ಮನೆ ಬರೀ ನೃತ್ಯ ಅದರದ್ದು ಕೊಡುವಂಥ ಆನಂದ ಎಂಜಾಯ್ ಮಾಡಿದ್ರೆ ಸಾಲಲ್ಲ ಅನ್ನೋದು ಒಂದು ನನ್ನ ಈಗಿನ ಧ್ಯೇಯ, ಇನ್ಸ್ಪೈರ್ಡ್ ಬೈ ಮೈ ಗುರು ಡಾಕ್ಟರ್ ಮಾಯಾರಾವ್. ಓಕೆ, ಈ ಹಿನ್ನೆಲೆಯಲ್ಲಿ ನೀವೇನೆಲ್ಲ ಬದಲಾವಣೆಗಳನ್ನು ತಗೊಂಡ್ಬಂದ್ರಿ, ಅಥವಾ ಯಾವುದನ್ನು ನೀವು ಪ್ರಮೋಟ್ ಮಾಡ್ತೀರಾ, ಯಾವುದನ್ನು ನೀವು ಅಡ್ವೊಕೇಟ್ ಮಾಡ್ತೀರಾ, ಹೇಗೆ ಅದು ಮುಂದುವರಿತಾ ಇದೆ? ಇದಕ್ಕೆ ಉತ್ತರ ಕೊಡಬೇಕಾದ್ರೆ ನಾನು ಕೆಲವು ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಒಂದು ಶಿವನ ವರ್ಣನೆ ಮಾಡಬೇಕಾದ್ರೆ ಒಂದು ಡಾನ್ಸ್ ರೆಪರ್ಟ್ವಾರ್ನಲ್ಲಿ ಶಿವನ ವರ್ಣನೆ. ಶಿವ ಅಂದ ತಕ್ಷಣ ನಮಗೆ ಕೆಲವು ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದೇ ಇದೆ ಇಂಪ್ರೆಷನ್. ಸುಮ್ಮನೆ ಶಿವನ್ ನೋಡೋಕ್ಕೂ ಕೃಷ್ಣನ್ ನೋಡೋಕ್ಕೂ ತುಂಬ ವ್ಯತ್ಯಾಸ, ದೃಷ್ಟಿ ಬೇರೆ. ಸೊ ಆ ದೃಷ್ಟಿನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೊರಿಯೋಗ್ರಾಫ್ ಮಾಡುವಾಗ ಕೆಲವು ಹಸ್ತಗಳು, ಕೆಲವು ಮಂಡಲಗಳು, ಇದೆಲ್ಲ ನಾವು ಏನು ನೋಡ್ತೀವಿ ಶಾಸ್ತ್ರದಲ್ಲಿ, ಅದನ್ನು ಸ್ವಾಭಾವಿಕವಾಗಿ ನಾನು ಉಪಯೋಗಿಸ್ಬೇಕಾಗತ್ತೆ ಟು ಶೋ ದ್ಯಾಟ್ ಡೆಮಿನೋರ್ ಆಫ್ ಶಿವ, ಟು ಎಸ್ಟಾಬ್ಲಿಷ್ ದ್ಯಾಟ್. ಅದನ್ನು ನೋಡಿದವ್ರು, ನಾಗರಾಜ್ ಅವರೇ ನೀವು ಯಾಕೆ ಇವ್ರ ಕೈನಲ್ಲಿ ಇದನ್ನ ಭರತನಾಟ್ಯಂ ಮಾಡಿಸ್ತಿದ್ದೀರಾ, ನೀವು ಭರತನಾಟ್ಯಂ ಮಿಕ್ಸ್ ಮಾಡ್ತಾ ಇದ್ದೀರಾ? ನಾನು ಹೇಳ್ತೀನಿ ನೋಡಿ, ನನಗೆ ಭರತನಾಟ್ಯಂ ಟ್ರೈನಿಂಗ್ ಇಲ್ಲ, ನಂದು ಏನಿದ್ರು ಬರೀ ಕಥಕ್ ಟ್ರೈನಿಂಗೇ ಮಾತ್ರ ಆಗಿರೋದು. ಆದ್ದರಿಂದ ನನಗೆ ಯಾವ ಬೇರೆ ಆರ್ಟ್ದು ಇನ್ಫ್ಲುಯೆನ್ಸ್ ಇಲ್ಲ. ಆದರೆ ನಾನು ಕೊರಿಯೋಗ್ರಫಿ ಮಾಡಿ ಅಥವಾ ನಾನು ಮಾಡುವಾಗಲಾಗಲಿ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಮಾಡಿಸೋವಾಗಲಿ ಸ್ವಾಭಾವಿಕವಾಗಿ ಆ ಒಂದು ಸಾಹಿತ್ಯಕ್ಕೆ, ಆ ಕ್ಯಾರೆಕ್ಟರ್ಸ್ನ ತೋರಿಸೋದಕ್ಕೆ ಏನು ಬಾಡಿ ಲ್ಯಾಂಗ್ವೇಜ್ ನನಗೆ ಸ್ವಾಭಾವಿಕವಾಗಿ ಬರುತ್ತೆ, ನಾನು ಅದನ್ನು ಹಾಕ್ತೀನಿ. ಅದು ನಿಮಗೆ ಅದು ಕರ್ಣಗಳು, ಇದು ಮಂಡಲಗಳು ಆ ಥರ ನಿಮಗೆ ಅನಿಸಿದ್ರೆ ಇಟ್ಸ್ ಎ ಕೋಇನ್ಸಿಡೆನ್ಸ್. ಹಾಗಾದರೆ ಇನ್ನೂ ಒಂದು ನಿಮಗೆ ಪ್ರಶ್ನೆ ಕೇಳ್ತೀನಿ ಅಂತ ನಾನು ಹೇಳ್ತೀನಿ. ಭರತ ಮುನಿ ಏನಾದ್ರು ಬರೆದಾಗ ಡಿಡ್ ಹೀ ಸಿಟ್ ಆ್ಯಂಡ್ ಕನ್ಸೀವ್ ಆಲ್ ದೀಸ್ ಮೂಮೆಂಟ್ಸ್?
ನನಗನ್ಸುತ್ತೆ ಪ್ರಾಬಬ್ಲಿ ಅವನ 100 ಜನ ಮಕ್ಕಳು ಅಂದರೆ 100 ಜನ ಶಿಷ್ಯರು ಹೌದು ಹೋಗಿ ಲೋಕಕ್ಕೆ ಹೋಗಿ ನೋಡ್ಕೊಂಡು ಬಂದು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದಾಗ, ನೋಡಿ ನಾವು ಇದನ್ನು ಅಲ್ಲಿ ನೋಡಿದ್ವಿ, ನಾವು ಬೃಂದಾವನ್ನಲ್ಲಿ ಇದು ನೋಡಿದ್ವಿ, ಬನಾರಸ್ನಲ್ಲಿ ಹಂಗೆ ನೋಡಿದ್ವಿ ಅಂತ ಹೇಳಿ ಡೆಮಾನ್ಸ್ಟ್ರೇಷನ್ ಮಾಡಿದಾಗ, ಓ ಇದು ಚೆನ್ನಾಗಿದೆ, ಈ ಮೂಮೆಂಟ್, ದ ವೇ ಯು ಟೇಕ್ ದ ಹ್ಯಾಂಡ್ ಲೈಕ್ ದ್ಯಾಟ್ ಆ್ಯಂಡ್ ಹೋಲ್ಡ್ ಇಟ್, ಅದು ಚೆನ್ನಾಗಿದೆ, ಆ ಭಂಗಿಮ ಚೆನ್ನಾಗಿದೆ, ಅದನ್ನು ಬರ್ಕೊ ಅಂತ ಹೇಳಿ ಪ್ರಾಬಬ್ಲಿ, ಜಸ್ಟ್ ಮೈ ಪ್ರಾಬಬ್ಲಿ, ಸೊ ಹಿ ವುಡ್ ಹ್ಯಾವ್ ಕ್ಲಾಸಿಫೈಡ್, ಕೋಡಿಫೈಡ್ ಆ್ಯಂಡ್ ಗಿವನ್. ಆ್ಯಂಡ್ ಮುಂದಕ್ಕೆ ಕಲಿಯೋರು ಈ ಭಂಗಿ ಚೆನ್ನಾಗಿದೆ ಇನ್ನು ಶಿವನ್ನ ತೋರ್ಸೋದಕ್ಕೆ ಅಂಥೇಳಿ ನಾವು ನಾಟ್ಯಶಾಸ್ತ್ರದ್ದು ಅನುಕರಣೆ ಮಾಡ್ತೀವಿ. ಆದರೆ ಅವ್ರು ಬರೆಯುವಾಗ ಅದು ಒಂದು ಏನೋ ಒಂದು ಪ್ರೇರಣೆಯಿಂದ ಬರ್ದಿರ್ಬೋದು. ಅಲ್ಲ ಹೌದು, ಲೋಕವು ಪ್ರಮಾಣ ಅಂತಲೇ ನಾಟ್ಯಶಾಸ್ತ್ರ ಹೇಳುತ್ತೆ. ವೇದ, ಲೋಕ, ಅಧ್ಯಾತ್ಮ ಅಂತ 3, ಅದರಲ್ಲಿ ಲೋಕವು ಪ್ರಮಾಣ, ಲೋಕದಿಂದ ತಿಳ್ಕೊಂಡ್ರೆ. ಅದರಿಂದ ಕಥಕ್ನಲ್ಲಿ ಈಗ ನಮ್ಮ ಗುರುಗಳು ಹೇಳ್ದಾಗೇನೆ ಏನು ಹೇಳ್ತಾರೆ, ಉಪಜ ಹಸ್ತ, ಉಪಜ ಅಂತಂದರೆ ಇನ್ಸ್ಟೆಂಟ್ಲಿ ಕ್ರಿಯೇಟೆಡ್ ವಿದೌಟ್ ಎನಿ ಪ್ಲ್ಯಾನಿಂಗ್. ಅದು ಇಲ್ಲ, ಈಗ ನಾವು ಹಸ್ತಗಳು ಉಪಯೋಗಿಸ್ಬೇಕಾದ್ರೆ ನಾವೇನು ಅದನ್ನು ತೋರಿಸ್ಬೇಕಾದ್ರೆ ನಾವೇನು ಇಲ್ಲ ಸೂಚಿ ಹಸ್ತನೇ ಉಪಯೋಗಿಸ್ಬೇಕು ಅಂತ ನಾವು ಮಾಡೋಲ್ಲ. ನೋಡು ಅಂತ ಸ್ವಾಭಾವಿಕ, ಸೊ ಸ್ವಾಭಾವಿಕ ಹಸ್ತಮುದ್ರ ಉಪಯೋಗಿಸ್ತೀವಿ. ಹಾಗೆ ಎಷ್ಟೋ ಮೂಮೆಂಟು ಕಥಕ್ ಇಸ್ ಪ್ರಿನ್ಸಿಪಲಿ ಉಪಜ. ಅಂದ್ರೆ ನಾಟ್ಯಧರ್ಮಿ ಅಂಡ್ ಲೋಕಧರ್ಮಿ ಇಸ್ ಮಿಕ್ಸ್ಚರ್ ಕಾಣಿಸುತ್ತೆ ಅಂತ ಆಯ್ತು. ಮಿಕ್ಸ್ ಇದೆ. ಯು ಕ್ಯಾನ್ ಸಿ ನಾಟ್ಯಧರ್ಮಿ ಬರಬೇಕಾದ್ರೆ ನನ್ನ ವಾದ ಲೋಕಧರ್ಮಿನ ಅನುಕರಣೆ ಆಗಿ ಒಂದು ಕೋಡಿಫೈಡ್ ಆಗಿರೋದ್ರಿಂದ ನಾಟ್ಯಧರ್ಮಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಇಂಟ್ರೊಡಕ್ಷನ್ ಇರ್ಬೋದು ಕೆಲವು, ಈಗ ದೇವತಾ ಹಸ್ತಗಳು ಯಾರನ್ನು ಮಾಡ್ತಿರ್ಲಿಲ್ಲ, ಬಟ್ ಒಂದು ಮೆಥಡಾಲಜಿ ಇರಬೇಕು, ಸಮಥಿಂಗ್ ಟು ಫಾಲೋ ಅಪಾನ್ ಅಂದ್ಬಿಟ್ಟು ನಾವು ದೇವತಾ ಹಸ್ತಗಳನ್ನ ಬೇಕಾದ್ರೆ ಭರತ್ ಮುನಿನೋ ಇವರು ಎಷ್ಟೋ ಜನ ಮಾಡಿರ್ತಾರೆ. ಆದರೆ ಲೋಕಧರ್ಮಿನಲ್ಲಿ ಅದಿರೋಲ್ಲ. ಆದರೆ ನಾವು ಅದನ್ನು ಉಪಯೋಗಿಸಿದ್ರೆ ತಪ್ಪೇನಿಲ್ಲ ಅಂತ ನನ್ನ ವಾದ. ಆದರೆ ಒಂದು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಅದನ್ನೇ ಅತಿಯಾಗಿ ಮಾಡಿದ್ರೆ ನನ್ನ ನೃತ್ಯನೂ ಭರತನಾಟ್ಯಂ ಥರ ಆಗುತ್ತೆ. ಅದರಿಂದ ನಂದು ಅದೊಂದು ಪ್ರಯೋಗ, ವೇರ್ ಐ ಪುಟ್ ಮೈ intuitive or situationally how my mood behaves to interpret that sahitya, I choreograph the movement. ಇನ್ ಕೆಲವಿದೆ ಕಥಕ್ಕಿನ ಒಂದು ಮಾರ್ಗ ಅಂತ ಏನಿದೆ, ಅದರಲ್ಲಿ ಠಾಟ್ ಅಂತ ಇದೆ. ಠಾಟ್ ಅಂದ್ರೆ ಏನು, ಟೆಹರ್ನ ಅಂತ, ನಿಲ್ಲೋ ಭಂಗಿ. ನೀವು ನಿಲ್ಬೇಕಾದ್ರೆ ಒಂದು ಮೂಮೆಂಟ್ ಮಾಡಿದ್ರೆ ತಾನೇ ಅದು ನಿಲ್ಲೋದಕ್ಕೆ ಒಂದು ಅರ್ಥ ಬರುತ್ತೆ. ಸುಮ್ಮನೆ ನಿಂತೇ ಇದ್ರೆ ಅದು ಅರ್ಥ ಇಲ್ಲ. ಸೊ ಆ ಒಂದು ಮೂಮೆಂಟ್ ಮಾಡಿ ನಿಲ್ಲೋ ಭಂಗಿ ಇದೆಯಲ್ಲ, ಆ್ಯಂಡ್ ಹೌ ಯು ಹೋಲ್ಡ್ ಫಾರ್ 1, 2, 3 ಆವರ್ತನೆಗಳು ಮಾಡಿ ಮತ್ತೆ ಚಲನೆ ಮಾಡಿ ಪುನಃ ನಿಲ್ಲೋದು. ಇಲ್ಲೇನಾಗುತ್ತೆ, ನಾನು ನೃತ್ಯಕರಣಗಳನ್ನ ನಾನು ಅಳವಡಿಸಿದ್ದೀನಿ. ಅದಲ್ಲಿ ನಾವು ತಾಳಕ್ಕೆ ತಕ್ಕಂಗೆ ಈಗ ಬಿರುಸಾಗಿ ಮಾಡೋ ಬದಲು ಲಾಸ್ಯ, ಎನಿವೆ ಕಥಕ್ ಇಸ್ ಪ್ರಿಡಾಮಿನೆಂಟ್ಲಿ ಲಾಸ್ಯಾಂಗ. ಸೊ ಆ ನೃತ್ಯಕರಣಗಳ್ನು ಐ ಹ್ಯಾವ್ ಯೂಸ್ಡ್ ಇಟ್ ಟು ಕ್ರಿಯೇಟ್ ಎ ಮೂಮೆಂಟ್ ಆ್ಯಂಡ್ ಫೈನಲಿ ಕಮ್ ಆ್ಯಂಡ್ ಹೋಲ್ಡ್ ಎ ಪೋಸ್ ಆ್ಯಂಡ್ ದೆನ್ ಯೂಸ್ ಆಲ್ ದ ಭ್ರೂ ಸಂಚಲನ, ದೃಷ್ಟಿಗಳೆಲ್ಲ ಉಪಯೋಗಿಸಿ ಆ ಒಂದು ಪ್ರಯೋಗನ ನಾನು ಮಾಡಿದ್ದೀನಿ. ಆ ಥರ ಕೆಲವೆಲ್ಲ ಇದೆ. ಮತ್ತು ತುಂಬ ಕೋಡಿಫೈಡ್ ಹಸ್ತಗಳು ಉಪಯೋಗಿಸ್ತೀನಿ. ಈಗ ದಶಾವತಾರ ಮಾಡುವಾಗ ನಾನು ದಶಾವತಾರ ತೋರಿಸ್ಬೇಕಾದ್ರೆ ದಶಾವತಾರ ಮುದ್ರಗಳನ್ನು ಉಪಯೋಗಿಸ್ತೀನಿ. ಮತ್ತು ಅದ್ರದ್ದು ಸಂಚಾರಿ ಹೋದಾಗ ನಾನು ಸ್ವಾಭಾವಿಕ ಹಸ್ತನೂ ಉಪಯೋಗಿಸ್ತೀನಿ. ಸೊ ಐ ಹ್ಯಾವ್ ಬೀನ್ ಯೂಸಿಂಗ್ ಇಟ್ ವಿದೌಟ್ ಡಿಸ್ಟರ್ಬಿಂಗ್ ದಿ ಗ್ರಾಮರ್ ಆಫ್ ದಿ ಆರ್ಟ್ ಫಾರ್ಮ್. ಐ ಹ್ಯಾವ್ ಟ್ರೈಡ್ ಟು ಡೂ ದ್ಯಾಟ್. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ಐ ಫೀಲ್ ಮಾಡಿದಾಗ ಐ ಆಮ್ ಬ್ರಿಂಗಿಂಗ್ ಬ್ಯಾಕ್ ದಿ ಹಿಂದುತ್ವ ಪಾರ್ಟ್ ಆಫ್ ಇಟ್, which otherwise has an identity with Islam. Yes. ಈಗ ನೀವು ಇಷ್ಟೆಲ್ಲ ಕಲೆಗಳದ್ದು ಪ್ರಭಾವ ಇದೆ ಅಂತ ಅಂತಾರೆ ಅಂತೆಲ್ಲ ಹೇಳಿದ್ರಿ.
ಈಗ ಭರತನಾಟ್ಯ ನೀವು ಮಾಡ್ತಾ ಇದ್ದೀರಾ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಅಂತ ಅಂತೀರಾ. ಹೌದು. ಹಾಗೇನೆ ಬೇರೆ ಬೇರೆ ತರದ ರಂಗ ಕಲೆಗಳ ಬಗ್ಗೆನೂ ಕೂಡ ಇದು ಸಂಬಂಧವನ್ನ ಹೊಂದುತ್ತಾನೆ ಬಂದಿದೆ. ಈಗ ಈ ಕಥಕ್ನ ರಂಗಕ್ರಿಯೆಗೂ ಬೇರೆ ನೃತ್ಯದಲ್ಲೋ ಅಥವಾ ಒಂದು ಥಿಯೇಟರ್ನಲ್ಲಿ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಹೇಗೆ ಡಿಫ್ರೆನ್ಸ್ ಇದೆ, ಎಲ್ಲಿ ಕಂಡುಕೊಳ್ತೀರಾ ನೀವು? ಈಗ ನೋಡಿದ್ರೆ ಕಥಕ್ ಏಕಾಹಾರ್ಯ, ಸೋಲೋ ಪರ್ಫಾರ್ಮೆನ್ಸಸ್. ನಾವು ದಶರೂಪಕಗಳ ಥರ ಎಕ್ಸೆಪ್ಟ್ ಫಾರ್ 1 or 2 ಮೊನೋಲೋಗ್ಸ್ ಬಿಟ್ಟರೆ ಪಾತ್ರಗಳು ತುಂಬ ಜನ ಇರ್ತಾರೆ. ಇಲ್ಲಿ ನಾವು ಏಕಾಹಾರ್ಯ ಮಾಡ್ಬೇಕಾದ್ರೆ ಒಂದೇ ಪಾತ್ರ. ಅದರಿಂದ ಕ್ಯಾರೆಕ್ಟರ್ಸ್ ಚೇಂಜ್ ಮಾಡೋ ರೀತಿ ಇದೆಯಲ್ಲ, ಅದು ನಮ್ಮ ಕಥಕ್ನಲ್ಲಿ ಕೆಲವು ಮೂವ್ಮೆಂಟ್ ಇದೆ. ಅದಕ್ಕೆ ನಾವು ಪಲ್ಟ ಅಂತ ಹೇಳ್ತೀವಿ. ಸೊ ಒಂದು ಹಿಂಗೆ ಪಲ್ಟ ಹೀಗೆ ತಗೊಂಡು ತಿರುಗ್ಬಿಟ್ಟು ಬಂದು ನಿಂತರೆ ಅದರಲ್ಲಿ ಎಷ್ಟೋ ಅರ್ಥಗಳು ಬರುತ್ತೆ. ಏನು, ಚೇಂಜ್ ಆಫ್ ಟೈಮ್ ಅಂತಲೂ ಹೇಳ್ಬೋದು, ಇಲ್ಲ ಚೇಂಜ್ ಆಫ್ ಪ್ಲೇಸ್ ಅಂತ ಹೇಳ್ಬೋದು, ಇಲ್ಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಲೂ ಹೇಳ್ಬೋದು. ಸಿಂಪಲ್ ಸುಮ್ಮನೆ ಹೀಗೆ ಮಾಡಿ ತಿರುಗಿ ಬಂದು ನಿಂತ್ಕೊಂಡ ತಕ್ಷಣ ಐ ಆಮ್ ಡೂಯಿಂಗ್. ಇದು ವಿಶೇಷವಾಗಿ ಯಾವ ಡ್ಯಾನ್ಸ್ ಸ್ಟೈಲ್ನಲ್ಲೂ ನಾನು ಅಷ್ಟು ನೋಡಿಲ್ಲ. ಥಿಯೇಟ್ರ್ ಬೇಡಿ, ನಾವು ಈ ವಾಚಿಕಾಭಿನಯ ಉಪಯೋಗಿಸ್ಕೊಂಡು ರೆಗ್ಯುಲರ್ ಥಿಯೇಟರ್ ಅದು ಬೇಡ, ಬರೀ ವಿವಿಧವಾದ ಡಾನ್ಸ್ ಟೈಪ್ಸ್ ಕಂಪೇರ್ ಮಾಡೋಕ್ಕೆ ಹೋದಾಗ ಇದು ಒಂದು ವಿಶೇಷ. ಮತ್ತು ಸಾಹಿತ್ಯ ತಗೊಂಡಾಗ ನಾವು ತುಂಬ ಎಲಾಬ್ರೇಟ್ ಮಾಡ್ತೀವಿ, ಎಸ್ಪೆಷಲಿ ವೆನ್ ಯು ಡೂ ಠುಮ್ರೀಸ್. ಠುಮ್ರಿ ಮಾಡಬೇಕಾದ್ರೂ ಸಾಂಪ್ರದಾಯಿಕವಾಗಿ ನಮ್ಮ ಗುರುಗಳು ಹಾಕ್ಕೊಟ್ಟಂಥ ಪದ್ಧತಿ, ಅವರ ಗುರುಗಳು ಹೇಳ್ಕೊಟ್ಟಂಥ ಪದ್ಧತಿನಲ್ಲಿ ಒಂದು ಸಾಹಿತ್ಯನ ಕೇಳಿಸ್ಕೊಳ್ಬೇಕಾದ್ರೆ ಪ್ರೇಕ್ಷಕರು ಆ ಲೈನ್ನ ಕೇಳಿಸ್ಕೋಬೇಕು. ಫಸ್ಟು ನೀವು ಮಾಡೋದಲ್ಲ, ಫಸ್ಟು ಲೆಟ್ ದಿ ಆಡಿಯನ್ಸ್ ಲಿಸನ್ ಟು ದಟ್ ಒನ್ ಲಾಂಗ್ ಲೈನ್. Then you get into the ಸಾತ್ವಿಕ ಫೀಲಿಂಗ್ ಆಫ್ ದಟ್ ಲೈನ್. ನೀನು ಇಂಟರ್ನಲ್ಲಿ ನಿನ್ನ ಕಣ್ಣು ನೋಡೋದ್ರಲ್ಲಾಗಲಿ, ನಿನ್ನ ಕೂತ್ಕೊಳ್ಳೋ ಪೊಸಿಷನ್ ಆಗಲಿ, ಈವನ್ ಬ್ರೀದಿಂಗ್ ಆಲ್ಸೋ, ಎದೆ ಎಷ್ಟು ಏರಬೇಕು ಎಷ್ಟು ಇಳಿಬೇಕು, ಅದರಲ್ಲಿ ಅದು ನೋಡ್ತಾ ಇದ್ರೇ ಆ ಸಾಹಿತ್ಯದದು ಬೇಸಿಕ್ ಫೀಲಿಂಗ್ ಏನು ಅನ್ನೋದು ಗೊತ್ತಾಗಬೇಕು. ದಟ್ ವಿ ಕಾಲ್ ಅ ಸಾತ್ವಿಕ ಅಭಿನಯ. ಆಂಗಿಕ ಚೇಷ್ಟೆಗಳು ಏನೂ ಇಲ್ಲ, ಮುದ್ರಾಸ ಇಲ್ಲ, ಮುಖದಲ್ಲಿ ಏನೂ ಇಲ್ಲ, ಬಟ್ ಆ ಉಸಿರಾಟದಲ್ಲೇ ಆ ಸಾಹಿತ್ಯ ಕೇಳಿಸ್ಕೊಳ್ತಾ ಇದೆ, ಅದು ಮ್ಯಾಚ್ ಆಗ್ತಾ ಇರಬೇಕು. ಅದು ಸೆಕೆಂಡ್ ಲೆವೆಲ್. ಥರ್ಡ್ ಲೆವೆಲ್ಲು ಯು ಸ್ಟಾರ್ಟ್ ವಿತ್ ಮುಖಜ ಅಭಿನಯ. ಆ ಮುಖದಲ್ಲೇ ಈಗ ನೀವು ಉಪಾಂಗ ಪ್ರತ್ಯಂಗ ಉಪಯೋಗಿಸ್ಕೊಂಡು ಆ ಸಾಹಿತ್ಯನ ವರ್ಡ್ ಟು ವರ್ಡೂ ಮಾಡ್ಕೊಳ್ಳುವುದು. ಕೌನ್ ಕೌನ್ ಸರ್, ನಾವು ಕೌನ್ ಅನ್ನೋದು ಅಲ್ಲಿ ಸಾಹಿತ್ಯ ಬರ್ತಿರ್ಬೋದು ಹಾಡುಗಾರಿಕೆ, ಬಟ್ ಹುಬ್ನಲ್ಲಿ ಏರಿಸ್ಕೊಂಡು ಗಲಿ, ಈ ಗಲ್ಲದಲ್ಲೇ ಆ ಪಾತ್ ತೋರಿಸ್ಬೋದು. ಸೊ ಹಾಗೆ ಕೌನ್ ಗಲಿ ಗಯೋ ಶಾಮ್, ಬರೀ ಮುಖಜ ಅಭಿನಯ. ಆಮೇಲೆ ನೀವು ದೆನ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಯುವರ್ ಹ್ಯಾಂಡ್ಸ್. ಅದರಲ್ಲೂ ಸಿಂಗಲ್ ಹ್ಯಾಂಡು, ಡಬಲ್ ಹ್ಯಾಂಡು ಮ್ಯಾಚ್. ದಿಸ್ ವಿಲ್ ಬಿ ದ ಥರ್ಡ್ ಸ್ಟೇಜ್. ಆಮೇಲೆ ಯು ಯೂಸ್ ದಿ ಅಪ್ಪರ್ ಟಾರ್ಸೋ ಆಲ್ಸೋ ಆ್ಯಂಡ್ ದೆನ್ ಸ್ಲೋಲಿ ಗೆಟ್ ಅಪ್. ಸೊ ಬೈ ದ ಟೈಮ್ ಯು come up to that, the entire body is engaged. Correct. There are levels of abhinaya. This is what also makes Kathak very different. ಅಲ್ಲಿಗೆ ಬಂದಮೇಲೆ ಕಂಪ್ಲೀಟ್ ಅಂಗ ಉಪಯೋಗಿಸ್ತಾ ಇರಬೇಕಾದ್ರೆ ಸಾಹಿತ್ಯದ ಪದಗಳ ಅರ್ಥ ಮೂವ್ಮೆಂಟ್ ಮಾಡ್ತೀವಿ. ಆಮೇಲೆ ಅಸೋಸಿಯೇಟೆಡ್ ಮೀನಿಂಗ್ಸ್ ತಗೊಳ್ತೀವಿ. ಸಾಹಿತ್ಯ ಇರ್ಬೋದು ಒಂದು, ಕೌನ್ ಗಲಿ ಗಯೋ ಶಾಮ್ ಅಂತಾನೆ ಉದಾಹರಣೆಗೆ ತಗೊಳ್ಳೋಣ. ಯಾವ ರಸ್ತೆನಲ್ಲಿ ನನ್ನ ಶ್ಯಾಮ ಹೋದ ಅಂತ ಸಾಹಿತ್ಯ ಅದು ಎಸ್ಟಾಬ್ಲಿಷ್ ಆದಮೇಲೆ ಕೌನ್ ಗಲಿ ಗಯೋ ಶಾಮ್ ಯಾವ ರಸ್ತೆ ಹಿಡಿದು ನನ್ನ ಹೃದಯಕ್ಕೆ ಬಂದ
ಅನ್ನೋ ಇಂಟರ್ಪ್ರಿಟೇಷನ್ನು ನಾವು ಮಾಡ್ಬೋದು. ಹೌದು. ಸಾಹಿತ್ಯ ಚೇಂಜ್ ಆಗಲ್ಲ. ಹೌದು ಹೌದು ಕರೆಕ್ಟ್. ಹಾಗೆ ಗಲಿ ಅಂದ ತಕ್ಷಣ ರಸ್ತೆ, ಯಾವ ರಸ್ತೆ? ನನ್ನ ಪಂಚ ಇಂದ್ರಿಯಗಳಲ್ಲಿ ಡಿಡ್ ಹಿ ಕಮ್ ವೆನ್ ಹಿ ಟಚ್ಡ್ ಮೀ ಥ್ರೂ ಮೈ ಸೆನ್ಸ್ ಆಫ್ ಟಚ್, ಡಿಡ್ ಹಿ ಎಂಟರ್ ಮೈ ಹಾರ್ಟ್? ಇಲ್ದಾದ್ರೆ ದ ವೇ ಹಿ ಸ್ಟುಡ್ ಇನ್ ಇಸ್ ತ್ರಿಭಂಗಿ, ಕಣ್ತುಂಬ, ಥ್ರೂ ಮೈ ಐಸ್, ದಟ್ ವಾಸ್ ದ ಪಾತ್ ಹಿ ಟುಕ್ ಟು ಗೆಟ್ ಇನ್ ಟು ಮೈ ಹಾರ್ಟ್. ಸಿ ಕೌನ ಗಲಿ ಗಯೋ ಶ್ಯಾಮ್ ಇಸ್ ಎ ಡಿಫ್ರೆಂಟ್, ಬಟ್ ಹೌ ಐ ಕ್ಯಾನ್ ಇಂಟರ್ಪ್ರಿಟೇಟ್ ಇಟ್. ಹೀಗೆ ಎಲ್ಲ ಪಂಚೇಂದ್ರಿಯಗಳನ್ನು, ಹೌ ಡಿಡ್ ಐ ವೆನ್ ಐ ಟೇಸ್ಟೆಡ್ ಹಿಸ್ ಲಿಪ್ಸ್, ದ ಎಕ್ಸ್ಪೀರಿಯನ್ಸ್, ದ ಬ್ಲಿಸ್ ಐ ಎಕ್ಸ್ಪೀರಿಯನ್ಸ್, ವಾಸ್ ದಟ್ ದ ಪಾತ್ ಹಿ ವೆಂಟ್ ಇನ್ ಟು ಮೈ ಹಾರ್ಟ್? ಈ ಥರ ನಾವು ಬದಲಾವಣೆ ಮಾಡಿಕೊಂಡ್ರೆ ಕಥಕ್ ಅನ್ನೋದು ಅದು ಅಭಿನಯ ಪ್ರಧಾನ ಅಂತಲೇ ಅನ್ನಿಸ್ಬಿಡುತ್ತೆ. ಹೌದು, ಅದು ಅಭಿನಯ ಪ್ರಧಾನ. ಕಥನ್ ಕತೆ ಹೇಳಿ, ಇಲ್ಲಿದ್ರೆ ಚಕ್ಕರ್ ತಿರ್ಗೋದು, ಫುಟ್ ವರ್ಕ್ ಮಾಡೋದು, ಹಾಗೆ ಆಗೋಗಿದೆ. ಯಾಕೆ? ಆ ಮುಸಲ್ಮಾನರ ಒಂದು, ನೀವು ಪ್ರಭಾವ ಅಂದ್ರಲ್ಲಿ, ಪ್ರಭಾವ ಅನ್ನೋದಕ್ಕಿಂತ ಇಟ್ ವಾಸ್ ನೆಸೆಸಿಟಿ ಫಾರ್ ಸರ್ವೈವಲ್. ಕಥಕರು ಇಲ್ಲ, ಪ್ರಾಬಬ್ಲಿ ಸಮ್ ಪೀಪಲ್ ಮೈಟ್ ಟೇಕ್ ಅಬ್ಜೆಕ್ಷನ್ ಫಾರ್ ಫಿಯರ್ ಆಫ್ ಪರ್ಸಿಕ್ಯೂಷನ್. ದೇ ಹ್ಯಾಡ್ ಟು ಗಿವ್ ಅಪ್ ದೇರ್ ಹಿಂದುತ್ವ and focus on the technical aspect of the dance. ಹಾಗೆ ಪ್ರಾಚೀನದಿಂದ ಬಂದಿರುವಂತಹ ಯಾವ್ದಾದ್ರು ರಚನೆಗಳು ಅಥವಾ ಪ್ಯಾಟ್ರನ್ಸು ಈ ಹೊತ್ತಿಗೂ ಉಳ್ಕೊಂಡಿದ್ಯಾ ಮೊದಲಿಂದು? ನನ್ನ ತಿಳುವಳಿಕೆ ಪ್ರಕಾರ ನಾನು ಯಾವಾಗ ಕಥಕ್ ಶುರು ಮಾಡಿದೆ ಕಲೀಲಿಕ್ಕೆ, ನಾನು ಡಾಕ್ಟರ್ ಮಾಯಾರಾವ್ ಅವ್ರ ಹತ್ರ ಹೈಯರ್ ಟ್ರೈನಿಂಗಿಗೆ ಬಂದೆ. ಅವರ ಜೊತೆ ಡಿಸ್ಕಸ್ ಮಾಡ್ತಾ ಇರುವಾಗ ಅವರ ದೃಷ್ಟಿಕೋನನ ನಾನು ಅರ್ಥ ಮಾಡಿಕೊಂಡಾಗ, ನೋಡಿ ಅವ್ರೇನು ಮಾಡ್ತಾಯಿದ್ರು, ಶಂಭು ಮಹಾರಾಜರ ಹತ್ರ ಅವರು ಕಲಿಯೋವಾಗ ಫಾರ್ಚುನೇಟ್ಲಿ ಸುಮಾರು ವರ್ಷ ಅವ್ರು ಒಬ್ಬರೇ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಮೇಲೆ, ಆಮೇಲೆ ಮತ್ತು ಬಾಕಿಯವರೆಲ್ಲ ಬಂದರು. ಸೊ ಶಿ ಹ್ಯಾಡ್ ದಿ ಬೆಸ್ಟ್ ಆಫ್ ಅಟೆನ್ಷನ್. ಆವಾಗ ಮಹಾರಾಜಿ ಏನೇನು ಮಾಡ್ತಾಯಿದ್ರು, ಹಿಂಗೆ ರಾಮ್ ಅಂತ ಹಿಂಗೆ ನಿಂತ್ಕೊಂಡಾಗ ನೋಟ್ಸ್ ಬರ್ಕೊಳ್ಳೋರು, ಲೆಫ್ಟ್ ಹ್ಯಾಂಡ್ನಲ್ಲಿ ಈ ಥರ ಕೈ ಹಿಡ್ಕೊಂಡ್ರು, ರೈಟ್ ಹ್ಯಾಂಡ್ನಲ್ಲಿ ಹೀಗೆ ಇಟ್ಕೊಂಡ್ರು. ದೆನ್ ಶಿ ವುಡ್ ರನ್ ಟು SNA ಲೈಬ್ರರಿ, ನೋಡ್ಬಿಟ್ಟು ಈ ಹಸ್ತ ಇದೆಯಾ ಶಾಸ್ತ್ರದಲ್ಲಿ, ಅದನ್ನು ನೋಟ್ ಮಾಡಿಕೊಂಡು ಈ ಲೈನ್ಗೆ ಈ ಹಸ್ತ ಹಿಂಗೆಲ್ಲ ಉಪಯೋಗಿಸ್ಕೊಂಡು ನೆಕ್ಸ್ಟ್ ಅದನ್ನು ಬಂದು ನೆಕ್ಸ್ಟ್ ಡೇ ಕ್ಲಾಸ್ನಲ್ಲಿ ತೋರಿಸೋರು. ಮಹಾರಾಜಿ, ಯು ಆರ್ ಯೂಸಿಂಗ್ ಎ ಶಿಖರ ಹಸ್ತ ಫಾರ್ ರಾಮ್ ಇನ್ ದ ಲೆಫ್ಟ್ ಆ್ಯಂಡ್ ಯು ಆರ್ ಯೂಸಿಂಗ್ ಎ ಕಟಕಾಮುಖ ಹಿಯರ್. ಅಮ್ಮ, ವಾಟ್ ಈಸ್ ದಟ್? No, these are from the Shastras. Don't come and teach me Shastras. ನಮ್ಮ ಅಪ್ಪ ಏನು ಮಾಡ್ತಿದ್ರು, ನಮ್ಮ ತಾತ ಏನು ಮಾಡ್ತಿದ್ರು, ನಮ್ಮ ಮುತ್ತಾತ ಏನು ಮಾಡ್ತಿದ್ರು, ಅದನ್ನು ನಾನು ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ. ನೀನು ನನಗೆ ಬಂದು ಇದೆಲ್ಲ ಹೆಸರುಗಳು ಕೊಟ್ಟು ನನಗೆಲ್ಲ ತಲೆ ಕೆಡಿಸ್ಬೇಡ. ಆದರೆ ಈ ಕೆಲಸ ಮಾಡು, ರಿಸರ್ಚ್ ಮಾಡು ಅಂತ ಹೇಳಿ ಲೇಟರ್ ಶಿ ರೋಟ್ ಎ ಬ್ಯೂಟಿಫುಲ್ ಆರ್ಟಿಕಲ್ ಅಬೌಟ್ ಮುದ್ರಾಸ್ ಯೂಸ್ಡ್ ಇನ್ ಕಥಕ್ ಬೈ ಶಂಭು ಮಹಾರಾಜಿ. ಆ್ಯಂಡ್ ಮಹಾರಾಜಿ ಹಿಮ್ಸೆಲ್ಫ್ ವಾಸ್ ಸರ್ಪ್ರೈಸ್ಡ್, ಇಷ್ಟು ಶಾಸ್ತ್ರೀಯ ಕನೆಕ್ಷನ್ ಇದ್ದ ನಮ್ಮಲ್ಲಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅದೇ ಕಲಾವಿದ ಹುಡ್ಕೊಂಡು ಹೋಗಬೇಕು, ಹಾಗಿದ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ, ಶಿವ ಆ್ಯಂಡ್ ಪಾರ್ವತಿ ತೋರಿಸ್ಬೇಕಾದ್ರೆ ಕೆಲವು ಶಾಸ್ತ್ರದಲ್ಲಿ ಕೆಲವು ಮುದ್ರೆಗಳಿತ್ತು, ಹೀಗೇನೋ ಹಿಂಗಿರೋದು ಸಮಥಿಂಗ್, ಅಥವಾ ಹೀಗಿತ್ತೋ ಏನೋ. ಸೊ ಟು ಡಿನೋಟ್ ಶಿವ ಆ್ಯಂಡ್ ಪಾರ್ವತಿ ನೆಕ್ಸ್ಟ್ ಟು ದ್ಯಾಟ್. ಈಗಲೂ ಕೂಡ ನೀವು ಒಂದು ಹೆಣ್ಣು ತೋರಿಸ್ಬೇಕಾದ್ರೆ ಭರತನಾಟ್ಯಂಲಿ ಈ ಮುದ್ರೆ ಉಪಯೋಗಿಸ್ತೀವಿ. ಅದೇ ಕಾಲಕ್ರಮೇಣ ಏನಾಯಿತು, ವೈಷ್ಣವ ಸಂಪ್ರದಾಯ ಯಾವಾಗ ಸ್ಪ್ರೆಡ್ ಆಯಿತು ಆವಾಗ ಇದು ಅವನ ಮಯೂರ್ ಪಂಕ್ ಆಯಿತು, ಇದು ರಾಧೆಯ ಭುಜ ಹಿಡ್ದಂಗಾಯ್ತು, ಇಲ್ಲ ಒಂದು ಹಸು ಮೇಲೆ ಒಂದು ಕೈ ಇಟ್ಟಂಗಾಯ್ತು. ಯಾವಾಗ ದರ್ಬಾರಿಗೆ ಬಂದರೂ ಈ ಕೈ ನೆಟ್ಟಿಗೆ ಹೋಯ್ತು, ಈ ಕೈ ಈ ಕಡೆ ಲೆಫ್ಟಿಗೆ ಬಂತು. ಅವಾಗ ಏನಾಯ್ತು, ಇದು ಸೀದಿ ಹಾತ್ ಅಂದ್ಬಿಟ್ರು. ಹೌದು, ಸೀದಿ ಹಾತ್ ಅಂತ. ಸೀದಿ ಹಾತ್ ನೆಟ್ಗಿರೋ ಕೈ ಅಂತ. ಬಟ್ ಅದ್ರ ಆರಿಜಿನ್ ನೋಡಿ, ಇಲ್ಲಿ ಬಂದಿದ್ದು ಆಮೇಲೆ ಇಲ್ಲಿಂದ ಶುರು ಆಗಿತ್ತು. ಎಷ್ಟು ಟ್ರಾನ್ಸಿಷನ್ ಆಗ್ತಾ ಹೋಗಿದೆ. ಟ್ರಾನ್ಸಿಷನ್ ಯಾಕೆ ಮಾಡಿಕೊಂಡ್ರು ಕಥಿಕರು? ಬಿಕಾಸ್ ದಟ್ ಈಸ್ ವಾಟ್ ವಿ ಹ್ಯಾಡ್ ಟು ಚೇಂಜ್ ಟು ಪ್ಲೀಸ್ ಆರ್ ಕಮ್ ಟು ದಿ ಸೆನ್ಸಿಬಿಲಿಟಿ ಆಫ್ ದಿಸ್ ಇಸ್ಲಾಂ ಪೀಪಲ್. ಹಾಗಾದ್ರೆ ಒಂದೊಂದು ಆಂಗಿಕದ ಹಿಂದೆನೂ ಕೂಡ ಹಲವು ಕಥೆಗಳಿದೆ ಅಂತ ಆಯ್ತು. ಇದೆ, ತುಂಬಾ ಇದೆ. ಕಥಕ್ ನೃತ್ಯ, ಅದಕ್ಕೆ ಗೀತ, ಚಿತ್ರ, ಶಿಲ್ಪ, ಇದ್ರ ಸಂಬಂಧ ಯಾವುದು ಗಾಢವಾಗಿದೆ? ನಿಮ್ಗೆ ಏನು ಅನ್ಸುತ್ತೆ?
ನನ್ನ ಮನಸ್ಸಿಗೆ ಹ್ಮ್. ಶಿಲ್ಪಕಲೆಯವರು ಹ್ಮ್. ಮತ್ತು ಪೇಂಟಿಂಗ್ ಮಾಡೋರು ಹ್ಮ್. ಇವರೆಲ್ಲರೂ ಡಾನ್ಸಿಂದ ಪ್ರಭಾವ ಆಗಿರ್ಬೋದು ಅಂತ. ಹ್ಮ್. ನನಗೆ ಅವರಿಂದ ಡಾನ್ಸ್ ಪ್ರಭಾವ ಆಗಿದೆ ಅಂತ ನಾನು ಅಷ್ಟು ನಂಬೋದಿಲ್ಲ. ದಿಸ್ ಇಸ್ ಮೈ ಪರ್ಸನಲ್ ಇದು. ಓಕೆ ಫೈನ್. ಶಿಲ್ಪಶಾಸ್ತ್ರದವರು ನಾಟ್ಯಶಾಸ್ತ್ರನೂ ತಿಳ್ಕೊಂಡು ಹ್ಮ್. ಒಂದು ಕರ್ಣ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾವುದೋ ಒಂದು ಪೊಸಿಷನಲ್ಲಿ ಯಾರೋ ಒಂದು ನೃತ್ಯಗಾರ್ತಿಗೆ ಹೇಳಿರ್ಬೋದು ಹಿಂಗೆ ಮಾಡಮ್ಮ ತೋರಿಸು ಅಂತ. ಯಾವುದೋ ಒಂದು ಪೊಸಿಷನ್ನಲ್ಲಿ ಹ್ಮ್. ಇಟ್ ಮೈಟ್ ಬಿ ಸ್ಯೂಟಬಲ್ ಟು ಮೇಕ್ ಎ ಸ್ಕಲ್ಪ್ಚರ್. ಕರೆಕ್ಟ್. ಯು ಕ್ಯಾನ್ ನಾಟ್ ಡೂ ದ ಎಂಟೈರ್ ಮೂವ್ಮೆಂಟ್. ಕರೆಕ್ಟ್. ಸೊ ಅದನ್ನು ದೇ ಹ್ಯಾವ್ ಫ್ರೋಸನ್. ಹ್ಮ್. ಈಗ ನಾವು ವಿ ಟೇಕ್ ಇಟ್ ಆಸ್ ಎ ರೆಫರೆನ್ಸ್ ಮೆಟೀರಿಯಲ್. ಎಸ್. Now, do you say that the sculpturer was inspired by a dancer or a dancer is inspired by a sculpturer? ಕರೆಕ್ಟ್. ಸ್ವಲ್ಪ ಕಷ್ಟ ಹೇಳೋದು. ಸೊ ಐ ಥಿಂಕ್ ಇಟ್ ಇಸ್ ಟುಡೇ ಇಟ್ ಇಸ್ ಸಿಂಬಯೋಟಿಕ್. ಎಸ್. ಹಾಗೆ ಈಗ ನಾವು ರಾಗಮಾಲಿಕಾ ಪೇಂಟಿಂಗ್ಸ್ ಅಂತ ತೊಗೊಂಡ್ರೆ ವಿಚ್ ಇಸ್ ಸೋ ಪಾಪ್ಯುಲರ್ ಇನ್ ಮಿನೇಚರ್ ಪೇಂಟಿಂಗ್ಸ್ ಆಫ್ ನಾರ್ತ್ ಇಂಡಿಯಾ. ಎಸ್. ಕಾಂಗ್ರಾ ಪೇಂಟಿಂಗ್ ಇದ್ರದ್ದು, ರಾಜಸ್ಥಾನಿ ಮಿನೇಚರ್ ಪೇಂಟಿಂಗ್, ಅವರೆಲ್ಲ ಕಾವ್ಯಗಳು ಓದಿ, ಹ್ಮ್. ರಚನೆಗಳು, ಕಾವ್ಯ ರಚನೆಗಳು ಓದಿ ಅವರ ಒಂದು ಇಮ್ಯಾಜಿನೇಷನ್ನಲ್ಲಿ ಅವರಿಗೆ ಸಂಗೀತ ಜ್ಞಾನನೂ ಕೆಲವ್ರಿಗೆ ಇರೋದ್ರಿಂದ, ಹ್ಮ್. ಆಮೇಲೆ ಒಂದು ರಾಗ ಅಂದರೆ ಯಾವ ಮಾಸ ಹ್ಮ್. ಅದು ಆ ರಾಗ ಸ್ಯೂಟ್ ಆಗುತ್ತೆ, ಹ್ಮ್. ಅದರಲ್ಲಿ ಯಾವ ಒಂದು ಋತು, ಹ್ಮ್. ಇದಕ್ಕೆ ತಕ್ಕಂಗೆ ವರ್ಣೆನೂ ಆ ರಾಗದಲ್ಲಿ ಇರುತ್ತಲ್ಲ, ಕರೆಕ್ಟ್. ಅದನ್ನು ಅವ್ರು ಇಮ್ಯಾಜಿನ್ ಮಾಡಿಕೊಂಡು ಆ ಕಲರ್ಸು ಅದಿದು ಹಾಕಿ ಒಂದು ಪೇಂಟಿಂಗ್ ಮಾಡಿರ್ತಾರೆ. ಹ್ಮ್. 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 ಅದರಲ್ಲಿ ಯಾವ ಕ್ಯಾರೆಕ್ಟರ್ನ ಹೆಂಗೆ ಪೊಸಿಷನ್ ಮಾಡಿರ್ತಾರೆ. ಹ್ಮ್. ಸಪೋಸ್ ಕೃಷ್ಣ ಇಸ್ ಇನ್ ದ ಸೆಂಟರ್, ಹೌ ಅದರ್ ಗೋಪೀಸ್ ಫೇಸ್ ಹಿಮ್, ಎಸ್. ಇದೆಲ್ಲ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದಾಗ ಡಾನ್ಸರ್ಸನ್ನು ಒಂದು ರೂಪಕ ಮಾಡಬೇಕಾದ್ರೆ ನ್ಯಾಚುರಲಿ ವಿ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ದಟ್ ಪೊಸಿಷನಿಂಗ್, ಎಸ್. the grandeur. So we try to recreate. So here we do get influenced by the paintings. But ನನಗೆ ಸ್ಕಲ್ಪ್ಚರ್ದು ಅಷ್ಟು ಇನ್ಫ್ಲೂಯೆನ್ಸು ನನಗೆ ಕಾಣೋಲ್ಲ ಕಥಕ್ನಲ್ಲಿ. ಓಕೆ. ನೃತ್ಯದ, ಅದರಲ್ಲೂ ಕಥಕ್ ನೃತ್ಯವನ್ನುವಂತಹ ಒಂದು ಆಯಾಮವನ್ನು ಇಟ್ಟುಕೊಂಡು ಅದು ಹೇಗೆ ನಮ್ಮ ಅಂತರಂಗವನ್ನ ಬಗೆಯಬಹುದು ಅನ್ನೋದನ್ನ ತುಂಬಾ ಸೊಗಸಾಗಿ ಇದನ್ನ ನಿರೂಪಿಸಿಕೊಟ್ರೆ ಕೃತಜ್ಞತಾಪೂರ್ವಕವಾದಂತಹ ವಂದನೆಗಳು ಸರ್. ಧನ್ಯವಾದಗಳು ಸರ್. ವೀಕ್ಷಕರೇ, ಕೇಳಿದ್ರಲ್ಲ, ನಿಮಗೆ ಇಷ್ಟವಾಯ್ತಾ? ಹಾಗಿದ್ರೆ ತಡ ಮಾಡಬೇಡಿ, ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ನಾಟ್ಯಶಾಸ್ತ್ರದ ಸಹಿತ ಕಲೆಯ ಇನ್ನೂ ಹಲವು ಆಯಾಮಗಳನ್ನು ಗಮನಿಸಿ ನಿಮಗೆ ಮಾರ್ಗದರ್ಶನವನ್ನು ನೀಡುವಂತಹ ಕೋರ್ಸ್ಗಳು ನಮ್ಮಲ್ಲಿ ಇದೆ. ಹಾಗೆಯೇ ಅಧ್ಯಯನಬದ್ಧವಾಗಿ ಬರೆಯಲಾದ ಪುಸ್ತಕಗಳು ಕೂಡ ಇವೆ. ಅವುಗಳನ್ನು ಖರೀದಿಸಿ ಓದಬಹುದು. ಹಾಗೆ ನಿಮ್ಮ ಧನ ಸಹಕಾರದ ಬೆಂಬಲವೂ ಕೂಡ ನಮಗೆ ಬೇಕು. ನಿಮ್ಮ ಪ್ರಾಯೋಜಕತ್ವ ನಮ್ಮ ಈ ಎಲ್ಲ ಕೆಲಸಗಳಿಗೂ ಕೂಡ ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ. ಹಾಗಾಗಿ ಅಂತಹ ಒಂದು ಧನ ಸಹಕಾರಕ್ಕೆ ನಿಮ್ಮಲ್ಲಿ ನಾವು ಯಾವತ್ತಿಗೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ. ಹೆಚ್ಚಿನ ವಿವರಗಳಿಗೆ www.nuprabhramari.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ನಿಮ್ಮ ಪ್ರೀತಿಪೂರ್ವಕವಾದ ಹಾರೈಕೆ ನಮ್ಮೊಂದಿಗೆ ಇರುತ್ತದೆ ಅಲ್ವೇ? ಬನ್ನಿ, ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ. ಭಾವಾನುಭಾವ ವಿಭವ ಪ್ರತಿಭಾತರಂಗಂ ಸಂಚಾರಿ ಭಾವವನನ ಪ್ರತಿರೋಧರಂಗಂ उद्बोधयोग्यरसरब्धिविधौ सदङ्गं भो